ನಮಸ್ಕಾರ. ಜ್ಯೋತಿಷಾಸ್ತ್ರ ಪಾಠಕ್ಕೆ ಸ್ವಾಗತ. ಕಳೆದ ವಾರ ಬೃಹತ್ ಜಾತಕದಲ್ಲಿ ಪೂರ್ವ ಪ್ರಶ್ನಾಧ್ಯಾಯ ಮೊದಲನೇ ಅಧ್ಯಾಯವನ್ನು ನೋಡಿದ್ವಿ. ಮೊದಲನೇ ಅಧ್ಯಾಯದಲ್ಲಿ ಗ್ರಹಗಳ ಬಲ ಮತ್ತು ಪ್ರಶ್ನಿಸುವಂಥವನ ಕರ್ತವ್ಯ, ಪ್ರಶ್ನೆಗೆ ಉತ್ತರ ನೀಡುವವನಂತ ಕರ್ತವ್ಯ ಮುಂತಾದವೆಲ್ಲ ಕೂಡ ನಾವು ನೋಡಿದ್ದೇವೆ. ಇವತ್ತಿನ ದಿನ ಜ್ಯೋತಿಷ್ಯನಾದವನು ಯಾರಾದರೂ ಒಂದು ಪ್ರಶ್ನೆ ಕೇಳಿದಾಗ ಪರಿಶೀಲನೆ ಮಾಡಬೇಕಾದಂಥ ವಿಷಯಗಳು ಯಾವುದು, ಏನೇನು ನೋಡಬೇಕು ಅಂತಂಬೋದು, ಯಾವುದು ಶುಭ ಯಾವುದು ಅಶುಭ, ಕೇಳಿರುವಂಥ ಪ್ರಶ್ನೆಗೆ ಅನುಗುಣವಾಗಿ ಅನುಕೂಲ ಯಾವಾಗುತ್ತೆ, ಪ್ರತಿಕೂಲ ಯಾವಾಗುತ್ತೆ, ಅದನ್ನು ಹೇಗೆ ತಿಳಿಸ್ಬೇಕು ಅಂತಂಬೋ ವಿಷಯಗಳನ್ನೆಲ್ಲ ಕೂಡ ಈ 2ನೇ ಅಧ್ಯಾಯದಲ್ಲಿ ಬರುತ್ತೆ. ನೋಡೋಣ. ನಮೋ ನಮಃ. ಮೊದಲನೇ ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ಪೃಷ್ಟೋ ಶುಭೈ ಪಂಚಭಿರಿಷ್ಟಲಾಭೋ ನಿಷ್ಠಪ್ರದೈ ಪಂಚಭಿರಪ್ಯನಿಷ್ಠ ತುಲ್ಯೈರ್ ಬಲಾಬಲ ವಶಾತ್ಫಲ ಮಾಹನೀಯಂ ಜ್ಞೇಯಂ ಚತುರ್ಭಿರತ ವಾಪಿಲಂ ಬಲಾಚ್ಛ ಅಂತ ಹೇಳ್ತಾರೆ. ಸೊ ಯಾರು ಅನ್ಮ್ಯೂಟ್ ಮಾಡ್ಕೋಬೇಡಿ ದಯವಿಟ್ಟು. ಮಧ್ಯದಲ್ಲಿ ಪಾಠದ ಮಧ್ಯದಲ್ಲಿ ಜಾಯ್ನ್ ಆಗೋ ಕಾಲಕ್ಕೆ, ನಿಷ್ಕ್ರಮಣ ಆಗೋ ಕಾಲಕ್ಕೆ ದಯವಿಟ್ಟು ಮ್ಯೂಟ್ ನೋಡ್ಕೊಳ್ಳಿ. ಪ್ರಶ್ನೆ ಕೇಳುವಾಗ ಮಾತ್ರ ಅನ್ಮ್ಯೂಟ್ ಇರಬೇಕು. ಇಲ್ಲಾಂದರೆ ರೆಕಾರ್ಡಿಂಗ್ ಎಲ್ಲ ಕೂಡ ಶಬ್ದಗಳೆಲ್ಲ ನಿಮ್ಗೆ ರೆಕಾರ್ಡ್ ಆಗುತ್ತೆ. ಮನೆಯಲ್ಲಿರುವಂಥ ಶಬ್ದ ಎಲ್ಲ ರೆಕಾರ್ಡ್ ಆಗುತ್ತೆ. ದಯವಿಟ್ಟು ಇದು ಗಮನಿಸಬೇಕು. ಮೊದಲನೇ ಶ್ಲೋಕ ಏನು ಹೇಳುತ್ತೆ, ಪ್ರಶ್ನೆ ಕಾಲದಲ್ಲಿ ಕಂಡುಬರುವಂಥ ಶಕುನಗಳು, 5 ಅಥವಾ ಹೆಚ್ಚಿನ ಶುಭ ಶಕುನಗಳು ಅಪೇಕ್ಷಿಸಿರುವಂಥ ವಸ್ತುಗಳ ಸಾಧನೆಯನ್ನು ಉಂಟು ಮಾಡುತ್ತದೆ ಮತ್ತು ಹೆಚ್ಚಿನ ಶಕುನಗಳು ಅಶುಭ ಶಕುನಗಳು ದುಷ್ಫಲಿತಾಂಶಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ವರಾಹವೀರಾಚಾರ್ಯ. ಇಲ್ಲಿ ಶಕುನಗಳಿಗೆ ತುಂಬ ಒತ್ತು ಕೊಟ್ಟು ಹೇಳ್ತಾರೆ. ಇಲ್ಲಿ ನೋಡಿ, ಶಕುನಗಳು 5 ಥರ ನಾವು ನೋಡ್ಬೋದು. ಒಂದು, ನೋಡುವ ವಸ್ತುಗಳು, ನಮಗೆ ಕಂಡು ಬರುವಂಥ ವಸ್ತುಗಳು. ನಮಗೆ ಪರಿಚಯ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವುದನ್ನು ನೋಡಬೇಕು, ಯಾವ ಮಂಗಳ ದ್ರವ್ಯಗಳನ್ನು ನೋಡಬೇಕು, ದೇವರನ್ನು ನೋಡಬೇಕು, ಈ ಥರ ಇಟ್ಕೊಂಡಿರ್ತೀವಿ. ಅದೇ ರೀತಿ ಒಂದು ಪ್ರಶ್ನೆ ಕೇಳಿರುವ ಸಂದರ್ಭದಲ್ಲಿ ಆ ಸಮಯದಲ್ಲೇ ಉಂಟಾಗುವಂಥ ವಿಚಾರಗಳನ್ನ ನಾವು ಗಮನಿಸಬೇಕು. ಫಸ್ಟ್ ನೋಡುವಂಥ ವಸ್ತುಗಳು ಹೇಗಿದೆ, ಅದು ಜೀವ ವಸ್ತುವಾ ಅಥವಾ ನಿರ್ಜೀವ ವಸ್ತುಗಳಾಗಿದೆಯಾ, ಅದು ಶುಭವೋ ಅಶುಭವೋ ಅಂತ ಒಂದು ನಿರ್ಣಯಕ್ಕೆ ಬರಬೇಕು. ಅವುಗಳ ಧ್ವನಿ ಹೇಗಿದೆ, ಅದು ಕರ್ಕಶವಾದಂಥ ಧ್ವನಿಯೋ ಅಥವಾ ತುಂಬ ಸಂತೋಷಕ್ಕೆ ಒಳಗಾಗುವಂಥ ಧ್ವನಿಯೋ, ಶುಭಕರವಾದಂಥ ಧ್ವನಿಯೋ, ಇದನ್ನು ಗುರುತಿಸಬೇಕು. ಚಲನೆ ವಸ್ತುಗಳಾಗಲಿ ಅಥವಾ ಜೀವ ವಸ್ತುಗಳ ಚಲನೆ ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಇರುವಾಗ ಅದು ಶುಭವಾ ಅಶುಭವಾ ಅಂತ ನಿರ್ಣಯಕ್ಕೆ ಬರಬೇಕು. ಕ್ರಿಯೆ ಮಾಡ್ತಾ ಇರುವಂಥ ಕ್ರಿಯೆ ಶುಭವಾಗಿದೆಯೋ ಅಶುಭವಾಗಿದೆಯೋ. ಮತ್ತು ಉತ್ಪಾತಗಳು. ಸೊ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ನಮಗೆ ಮೇಘದಲ್ಲಿ ಶಬ್ದಗಳು ಬರೋದಾಗಲಿ, ಪಿಡುಗು ಶಬ್ದ, ಮೋಡ, ತುಂಬ ಕರ್ಕಶವಾದಂಥ ಶಬ್ದಗಳೇನಾದರೂ ಬಂದರೆ ಅದನ್ನು ಪರಿಶೀಲನೆ ಮಾಡಬೇಕು. ಒಟ್ಟಿಗೆ ಶುಭ ಅಶುಭ ನಿರ್ಣಯಕ್ಕೆ ಬರಬೇಕು. ಹೆಚ್ಚಿನ ನಮಗೇನಂತ ಒಂದು ವೇಳೆ ಈ 2 ಶುಭ ಅಶುಭ ಶಕುನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬಂದರೆ ಅವುಗಳ ಬಲದ ಆಧಾರದ ಮೇಲೆ ಫಲಿತಾಂಶಗಳ ನಿರ್ಣಯ ಮಾಡತಕ್ಕದ್ದು. ಒಂದೊಂದು ಸಲ ಏನಾಗುತ್ತೆ ಅಂದರೆ ಶುಭ ಶಕುನವೂ ಇರುತ್ತೆ, ಅಶುಭವೂ ಇರುತ್ತೆ. ದೊಡ್ಡ ಇದ್ದಕ್ಕಿದ್ದಂಗೆ ಸಿಡ್ಲು ಬಿದ್ದಂಗೆ ಆಗುತ್ತೆ. ಅದೇ ಸಮಯದಲ್ಲಿ ಮಂಗಳ ವಾದ್ಯಗಳು ಕೇಳಿಸುತ್ತೆ. 2ರಲ್ಲಿ ಯಾವುದು ಬಲವಾಗಿದೆ ಅಂತಂಬುದು ನಿರ್ಣಯ ಮಾಡಬೇಕಾಗುತ್ತೆ. ಪ್ರಶ್ನೆ ಕಾಲದಲ್ಲಿ ಬಲವುಳ್ಳಂಥ ಶಕುನಗಳು ಮಾತ್ರವೇ ಶುಭ ಫಲವನ್ನು ನಿರ್ಣಯಿಸ್ತದೆ. ಹಾಗಾಗಿ ಅವುಗಳನ್ನು ಮಾತ್ರ ತೆಗೆದುಕೊಳ್ಬೇಕು. ಬಲಹೀನವಾದಂಥ ಶಕುನಗಳು ಬಿಡತಕ್ಕದ್ದು ಭಾಳ ಬಲಹೀನವಾಗಿರುತ್ತೆ. ಈಗ ಸಿಡ್ಲು ಬರೋದು ಭಾಳ ದೊಡ್ಡ ಶಬ್ದ. ಬಲಹೀನವಾಗಿರುವಂಥ ಶಕುನಗಳಂದರೆ ಮನೆಯಲ್ಲಿ ಇದಕ್ಕಿದ್ದಂಗೆ ಸಣ್ಣ ಮಗು ಬಿದ್ದು ಕೆಳಗೆ ಬಿದ್ದು ಅಳ್ತಾ ಇರುತ್ತೆ. ಆ ಸಿಡ್ಲು ಶಬ್ದದಲ್ಲಿ ನೋಡಿಕೊಂಡ್ರೆ ಇದು ತುಂಬ ಬಲಹೀನ. ಶುಭ ಅಶುಭ ನಿರ್ಣಯಕ್ಕೆ ಬಂದು ತುಂಬ ಬಲವುಳ್ಳಂಥ ಶಬ್ದಗಳನ್ನು ಮಾತ್ರವೇ ನಾವು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಇದು ಈ ಮೊದಲನೇ ಶಬ್ದ ಪ್ರಶ್ನೆಗೆ ಬರುವಂಥ ಇತ್ತು. ಇನ್ನು ಇದರಲ್ಲಿ
ವರಾಹಮಿರಾಚಾರ್ಯರು ಈ ಶಕುನಗಳ ಬಗ್ಗೆ ತುಂಬ ಒತ್ತು ಕೊಡ್ತಾ ಹೇಳ್ತಾರೆ. ಬೃಹತ್ ಸಂಹಿತದಲ್ಲಿ 86ನೇ ಅಧ್ಯಾಯದಲ್ಲಿ ಒಂದು ಹೇಳ್ತಾರೆ, ಶಕುನಗಳು ಅಂತ ಸಪ್ರೇಟ್ ಒಂದು ಅಧ್ಯಾಯ ಇದೆ. ಅದರಲ್ಲಿ ನಮಗೆ ಪ್ರಕೃತಿ ವಿಕೋಪಗಳು ಸಂಭವಿಸುವಾಗ ಪ್ರಕೃತಿ ಹೇಗಿರುತ್ತೆ ಕೆಲವೊಂದು ನಾವು ಗುರುತಿಸ್ಬೋದು, ಈ ಶಬ್ದಗಳನ್ನೆಲ್ಲ ಕೂಡ ಗುರುತಿಸ್ಬೋದು. ಸೊ ಆ ವಿಚಾರವನ್ನೆಲ್ಲ ಕೂಡ ಮಳೆ ತುಂಬ ಹೆಚ್ಚಿನ ಮಳೆ ಬರೋಂಗಿದ್ರೆ, ಭೂಕಂಪಗಳು ಬರೋಂಗಿದ್ರೆ ಯಾವ ಥರ ಶಕುನಗಳು ಕಾಣುತ್ತೆ, ಆ ರಾಜ್ಯದ ಆಡಳಿತ ತುಂಬ ದುರವಸ್ಥೆಯಲ್ಲಿದ್ದಾಗ, ಯುದ್ಧಗಳು ಬರೋ ಸಮಯದಲ್ಲಿ ಹೇಗಿರುತ್ತೆ ಅಂತಂಬುದು ವರ್ಣನೆಯನ್ನು ಬೃಹತ್ ಸಂಹಿತದಲ್ಲಿದೆ. ಅದರಲ್ಲೇ ಹೇಳ್ತಾರೆ, ಅನ್ಯ ಜನ್ಮಾಂತರ ಕೃತಂ ಕರ್ಮ ಪುಂಸಾಂ ಶುಭಾಶುಭಂ ಯತ್ತಸ್ಯ ಶಕುನಃ ಪಾಕಂ ನಿವೇದಯಾಮಿ ಗಚ್ಚತಾಂ ಅಂತ ಹೇಳ್ತಾರೆ. ಇಲ್ಲಿ ಈ ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ಮನುಷ್ಯ ಹಿಂದಿನ ಜನ್ಮಗಳಲ್ಲಿ ಮಾಡಿದಂಥ ಕರ್ಮಗಳಿಗೆ ತಕ್ಕ ಫಲ ಈ ಜನ್ಮದಲ್ಲಿ ಅನುಭವಿಸ್ತಾನೆ ಅಂತ ಗೊತ್ತಿದೆ. ಆ ತತ್ಕಾಲದ ಅನುಭವಿಸುವಂಥ ಫಲ ಶುಭವೋ ಅಥವಾ ಅಶುಭವೋ ಎನ್ನುವುದನ್ನು ಶಕುನಗಳು ಸೂಚಿಸ್ತದೆ. ಕೇವಲ ಪ್ರಶ್ನೆ ಕೇಳುವಂಥ ಸಮಯದಲ್ಲಿ ಮಾತ್ರವೇ ಅಲ್ಲ, ನಮಗೆ ನಿತ್ಯ ಜೀವನದಲ್ಲಿ ನಡೆಯುವಂಥ ಕಾಣಿಸುವಂಥ ಶಕುನಗಳು ನಾವು ಈ ಸಮಯದಲ್ಲಿ ಶುಭವನ್ನು ಅನುಭವಿಸುತ್ತೇವೆ ಅಶುಭವನ್ನು ಅನುಭವಿಸುತ್ತೇವೆ ಅಂತ ಮುನ್ಸೂಚನೆಯಾಗಿ ತಿಳಿಸೋದಕ್ಕೆ ಕೂಡ ಶಕುನಗಳನ್ನು ನಾವು ಪರಿಗಣಿಸ್ತೇವೆ. ಹಾಗಾಗಿ ಶಕುನಗಳು ತುಂಬ ಮುಖ್ಯವಾದದ್ದು. ಕೇವಲ ಪ್ರಶ್ನೆ ಕೇಳುವಂಥ ವಿಚಾರದಲ್ಲಿ ಇದಕ್ಕೆ ತುಂಬ ಒತ್ತು ಕೊಟ್ಟು ಕೇಳ್ತೇವೆ. ದೈನಂದಿನ ಜೀವನದಲ್ಲಿ ಕಂಡುಬರುವಂಥ ಶಕುನಗಳಿಗೆ ನಾವು ದೈನಂದಿನ ಜೀವನದಲ್ಲಿ ಕಂಡುಬರುವಂಥ ಶುಭ ಶಕುನಗಳು, ಅದಕ್ಕೆ ಒತ್ತು ಕೊಡಬೇಕೋ ಬೇಡವೋ ಅಂತಂಬೋದು ಹಿತದೃಷ್ಟಿಯಿಂದ ವಿವೇಕ ಪ್ರಜ್ಞೆಯಿಂದ ಆಲೋಚನೆ ಮಾಡಬೇಕೇ ಹೊತ್ತು, ಜ್ಯೋತಿಷ್ಶಾಸ್ತ್ರಕ್ಕೆ ಬಂದಾಗ ಪ್ರಶ್ನೆ ವಿಚಾರಗಳಲ್ಲಿ ಶಕುನಗಳನ್ನು ಖಂಡಿತವಾಗಿಯೂ ನಾವು ಪರಿಗಣಿಸಲೇಬೇಕಾಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಮತ್ತೊಂದು ಶ್ಲೋಕವನ್ನು ನಾವು ನೋಡೋಣ. ಒಟ್ಟಿಗೆ ಏನು ಹೇಳುತ್ತೆ ಅಂತಂದರೆ, ಜ್ಯೋತಿಷ್ಯನಾದವನು ಕೆಲವು ವಿಷಯಗಳಲ್ಲಿ ಶಕುನ ವಿಚಾರದಲ್ಲಿ ವಿಶೇಷ ಗಮನ ಕೊಡಬೇಕಾಗ್ತದೆ. ಯಾವ ಶಕುನವನ್ನು ಪರಿಗಣಿಸಬೇಕು, ತೆಗೆದುಕೊಳ್ಳಬೇಕು, ಯಾವುದನ್ನು ಬಿಡಬೇಕು ಎನ್ನುವಂಥ ವಿಚಾರ ಇದರ ಬಗ್ಗೆ ಬೃಹತ್ ಸಂಹಿತದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಈಗ ಕೆಲವಿನ ಶುಭ ಶಕುನಗಳನ್ನು ನಾವು ಬೇಕಾದ್ರೆ ಮಾಡಬಹುದು. ಶುಭ ಶಕುನಗಳು ಅಶುಭ ಶಕುನಗಳು ಸಂಕ್ಷಿಪ್ತವಾಗಿ ನಿರ್ಧಾರ ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೆ ಗೊತ್ತಿದೆ, ಪೂರ್ಣ ಕುಂಭವನ್ನು ತಗೊಂಡು ಯಾರಾದರೂ ಬಂದರೆ ಅದು ಶುಭ ಶಕುನ ಅಂತ ಅಂದುಕೊಳ್ಳುತ್ತೆ, ಅಥವಾ ಇಬ್ಬರು ಬ್ರಾಹ್ಮಣರು ಬರುವುದು, ಮಂಗಳ ದ್ರವ್ಯವನ್ನು ತೆಗೆದುಕೊಂಡು ಬರುವುದು, ಈ ಥರ ವಿಚಾರಗಳೆಲ್ಲ ಕೂಡ ಶುಭ ಶಕುನಗಳು ಅನಿಸ್ತವೆ. ಅದೇ ಅಶುಭ ಶಕುನಗಳು ಅಂತಂದರೆ ಸ್ಮಶಾನದಲ್ಲಿ ಹೊಗೆ ಕಾಣುವುದು, ಅಮಂಗಳಕರವಾದಂಥ ಶಬ್ದಗಳು ಕೇಳಿಸಿಕೊಳ್ಳುವುದು, ಒಂಟಿ ಬ್ರಾಹ್ಮಣ, ಒಬ್ಬನೇ ಆದಂಥ ಬ್ರಾಹ್ಮಣ, ವಿಧವಾ ಸ್ತ್ರೀ, ಇಂಥವುಗಳೆಲ್ಲ ಕೂಡ ಅಶುಭವನ್ನು ಸೂಚನೆ ಮಾಡ್ತದೆ. ನಮಗೆ ಕೇಳುವಂಥ ಶಬ್ದ ಇದು ಪ್ರಧಾನವಾಗಿ ತೆಗೆದುಕೊಳ್ತವೆ. ಯಾಕೆಂದರೆ ಪ್ರಶ್ನೆ ಒಂದೇ ಕಡೆ ಕೂತು ನಾವು ಹೇಳ್ತೀವಿ. ಆದ ಕಾರಣ ಪ್ರಶ್ನೆ ಕೇಳುವ ಸಮಯದಲ್ಲಿ ನಮ್ಮ ಮನೆಗೆ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಇಂಥದ್ದನ್ನು ನಾವು ಸಾಮಾನ್ಯವಾಗಿ ತಿಳ್ಕೊಂಡು ಹೇಳ್ತೇವೆ. ಇದರ ಬಗ್ಗೆ ಶಕುನ ಶಾಸ್ತ್ರವನ್ನು ಮತ್ತಿಷ್ಟು ವಿಸ್ತಾರವಾಗಿ ಹೇಳ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡೋಣ. ಮತ್ತೆ ಎರಡನೇ ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ಭಾವಃ ಸ್ವೇಷೇ ನೇಕ್ಷಿತೋ ವಾ ಯತಃ ಸ್ಯಾತ್ಪಾದ ನೈರ್ಯಾಪಿ ತಸ್ಯಾಸ್ತಿ ವೃದ್ಧಿ ಸೌಮ್ಯಾ ಯಸ್ತಾನ್ಯಾಸ್ತ ಕಸ್ವಾಂಬುಗಾವ ಪಾಪೈರೇವಂ ಹಾನಿರಾದೇಶನೀಯ ಅಂತ ಹೇಳ್ತಾರೆ. ಅಂದರೆ ಒಂದು ಪ್ರಶ್ನೆ ಚಕ್ರದಲ್ಲಿ ಆ ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲಿ ನಾವೇನಾದರೂ ಪ್ರಶ್ನೆ ಚಕ್ರವನ್ನು ಹಾಕ್ಕೊಳ್ತೀವೋ, ಆ ಪ್ರಶ್ನೆ ಚಕ್ರದಲ್ಲಿ ಲಗ್ನಾಧಿಪತಿಯಾದಂಥ ಗ್ರಹ ಅದಕ್ಕೆ ತುಂಬ ಒತ್ತು ಕೊಟ್ಟು ಹೇಳ್ತಾರೆ. ಪ್ರಶ್ನೆಯಲ್ಲಾಗಲಿ, ಜಾತಕದಲ್ಲಾಗಲಿ, ಮುಹೂರ್ತದಲ್ಲಾಗಲಿ ಲಗ್ನಾಧಿಪತಿಯೇ ತುಂಬ ಮುಖ್ಯ. ಆ ಲಗ್ನಾಧಿಪತಿಯಾದಂಥ ಗ್ರಹ ಆ ಪ್ರಶ್ನೆ ಕೇಳುವಂಥ ಸಮಯಕ್ಕೆ ಲಗ್ನದಲ್ಲಿದ್ದರು ಅಥವಾ ಲಗ್ನವನ್ನು ನೋಡಿದರು, ಆ ಸಮಯದಲ್ಲಿ ಅವನು ಏನು ಪ್ರಶ್ನೆ ಕೇಳ್ತಾನೆ ಅದು ಸಂಪೂರ್ಣವಾಗಿ ಈಡೇರುತ್ತೆ ಅಂತ ಹೇಳ್ತಾರೆ.
ಇದು ಮುಖ್ಯವಾಗಿ ನಾವು ಗಮನದಲ್ಲಿಟ್ಕೋಬೇಕಾಗ್ತದೆ. ಯಾರಾದರೂ ಪ್ರಶ್ನೆ ಕೇಳಿರುವಾಗ ಅವನಿಗೆ ಉತ್ತರವನ್ನು ನೀಡೋ ಸಮಯದಲ್ಲಿ ಲಗ್ನಾಧಿಪತಿ ಏನಾದರೂ ಲಗ್ನವನ್ನು ನೋಡಿದರೆ, ಲಗ್ನ ಶುಭಗ್ರಹಗಳೇನಾದರೂ ಇದ್ದರೆ ಅವನು ಕೇಳಿರುವಂಥ ಪ್ರಶ್ನೆ ಸಂಪೂರ್ಣವಾಗಿ ಈಡೇರ್ತದೆ. ಲಗ್ನಾಧಿಪತಿ ಶುಭ ಸ್ಥಾನಗಳಾದಂಥ ಕೇಂದ್ರ ಕೋಣ ಸ್ಥಾನದಲ್ಲಿದ್ದರೂ ಶುಭ ಫಲ ನೀಡುತ್ತೆ. ಇದಕ್ಕೆ ವಿಪರೀತವಾಗಿ, ಇದಕ್ಕೆ ನೆಗೆಟಿವ್ ಆಗಿ ಒಂದು ವೇಳೆ ಆ ಲಗ್ನದಲ್ಲಿ ಪಾಪಗ್ರಹಗಳಿದ್ದರು, ಆ ಲಗ್ನಾಧಿಪತಿಯಾದಂಥ ಗ್ರಹ ನೀಚ ಅಥವಾ ಅಸ್ತಂಗತ ಆದರೂ, ದುಷ್ಟ ಸ್ಥಾನಗಳಾದಂಥ 6, 8, 12 ಸ್ಥಾನಗಳಲ್ಲಿದ್ದರು, ದುಷ್ಟ ಸ್ಥಾನಾಧಿಪತಿಗಳು ಪ್ರಶ್ನ ಲಗ್ನದಲ್ಲಿ ಅಥವಾ ಭಾವಸ್ಥಾನದಲ್ಲಿದ್ದರು, ಅಥವಾ ವರ್ಗಚಕ್ರಗಳು ಅಂದರೆ ನವಾಂಶ, ಸಪ್ತಾಂಶ, ಈ ಥರ ವರ್ಗಚಕ್ರದಲ್ಲಿ ಪಾಪ ಸಂಬಂಧ ಇದ್ದರೆ ಇದೆಲ್ಲ ಕೂಡ ಯಾವುದು ಕೂಡ ಅವರು ಕೇಳಿದಂಥ ಪ್ರಶ್ನೆಯನ್ನು ಶುಭ ಫಲವನ್ನು ನೀಡೋದಿಲ್ಲ. ಜಾತಕದಲ್ಲಿ ಯಾವ ಥರ ರೂಲ್ಸ್ ಇದೆಯೋ, ಮುಹೂರ್ತದಲ್ಲಿ ನೋಡೋ ಕಾಲಕ್ಕೆ ಯಾವ ಥರ ರೂಲ್ಸ್ ಇದೆಯೋ ಅದೇ ಅಪ್ಲೈ ಆಗುತ್ತೆ. ಮೊದಲೇ ಹೇಳಿದರೆ ಲಗ್ನಾಧಿಪತಿ ಲಗ್ನವನ್ನು ನೋಡಿದರೆ, ಅವರ ಪ್ರಶ್ನೆ ಕೇಳೋ ಸಮಯದಲ್ಲಿ ಲಗ್ನಾಧಿಪತಿ ಲಗ್ನದಲ್ಲಿ ನೋಡಿದ್ರು, ಲಗ್ನಾಧಿಪತಿ ಲಗ್ನದಲ್ಲೇ ಇದ್ರೂ ಅದು ಅವನು ಕೇಳಿರುವಂಥ ಪ್ರಶ್ನೆ ಅನುಕೂಲ ಆಗತ್ತೆ ಅಂತ ಸೂಚನೆಯನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಲಗ್ನ ಸ್ಥಾನ ಚೆನ್ನಾಗಿರಬೇಕು, ಲಗ್ನಾಧಿಪತಿ ಆದವನು ಬಲಿಷ್ಠನಾಗಿದ್ದ ಅಂದ್ಕೊಳ್ಳಿ. 6, 8, 12 ಸ್ಥಾನಗಳನ್ನು ಬಿಟ್ಟು ಕೇಂದ್ರ ಕೋಣ ಸ್ಥಾನಗಳಲ್ಲಿದ್ದರೆ ಹಿಂದಿನ ಜನ್ಮದ ಪುಣ್ಯವನ್ನು ಸೂಚನೆ ಮಾಡ್ತಾ ಇದೆ ಈ ಸಮಯದಲ್ಲಿ. ಹಾಗಾಗಿ ಅವನು ಕೇಳಿರುವಂಥ ಪ್ರಶ್ನೆ ಅನುಕೂಲ ಆಗ್ತದೆ. ಲಗ್ನಕ್ಕಾಗಲಿ ಲಗ್ನಾಧಿಪತಿಯಾಗಲಿ ಪಾಪ ಸಂಬಂಧ ಬರದೇ ಇರಿದ್ರೆ, ಪಾಪ ಸಂಬಂಧ ಅಂತಂದರೆ ಆ ಲಗ್ನಾಧಿಪತಿ ಪಾಪಗ್ರಹಗಳ ಜೊತೆ ಇರೋದಾಗಲಿ, ಪಾಪಗ್ರಹಗಳು ಲಗ್ನಾಧಿಪತಿಯನ್ನು ನೋಡುವುದಾಗಲಿ, ಮತ್ತು ಪಾಪಸ್ಥಾನವಾದಂಥ 6, 8, 12 ಮನೆಗಳಲ್ಲಿ ಇರೋದಾಗಲಿ ಆಗಿದ್ದರೆ ಅವನು ಕೇಳಿರುವಂಥ ಪ್ರಶ್ನೆ ಅನುಕೂಲ ಫಲವನ್ನು ನೀಡೋದಿಲ್ಲ ಅಂತ ಹೇಳಬೇಕು. ಸಾಮಾನ್ಯವಾಗಿ ನಾವು ಯಾರಾದರೂ ಇದ್ದಕ್ಕಿದ್ದಂಗೆ ನಾನು ಈ ಕೆಲಸ ಆಗ್ತದಾ ಇಲ್ವಾ ಅಂತ ಎಲ್ಲೋ ಹೋಗಿರ್ತೀವಿ ಕಾರ್ಯಕ್ರಮಗಳಿಗೆ, ಅಲ್ಲಿ ಇದ್ದಕ್ಕಿದ್ದಂಗೆ ಅವರು ಪ್ರಶ್ನೆ ಕೇಳ್ತಾರೆ. ಆವಾಗ ಅವ್ರ ಜಾತಕ ಗೀತಕ ಏನೂ ನೋಡೋಕ್ಕಾಗೋದಿಲ್ಲ. ಇನ್ನೊಂದು, ಇದ್ದಕ್ಕಿದ್ದಂಗೆ ನಾವು ಉತ್ತರ ಕೊಡಬೇಕಾದ್ರೆ, ಪ್ರೆಸೆಂಟ್ ವಿಚಾರಗಳಿಗೆ ಉತ್ತರ ಕೊಡಬೇಕಾದ್ರೆ ನಮಗೆ ಜಾತಕವನ್ನು ನೋಡ್ರಿ ಏನು ಹೊಳೆಯಲ್ಲ. ಖಂಡಿತ ಪ್ರಶ್ನೆಯಲ್ಲೇ ನೋಡಬೇಕು. ಈಗ ಆಗುತ್ತಾ ಆಗಲ್ವಾ, ಎಸ್ ಆರ್ ನೋ ಹೇಳಬೇಕು ಅಂತಂದರೆ ಪ್ರಶ್ನೆಯಲ್ಲೇ ಸಾಧ್ಯ, ಜಾತಕ ಭಾಗದಲ್ಲಿ ಹೇಳೋದು ಕಷ್ಟ. ಹಾಗಾಗಿ ಈ ವಿಷಯಗಳನ್ನೆಲ್ಲ ಕೂಡ ನೆನಪಿಟ್ಟುಕೋಬೇಕು. ಮುಖ್ಯವಾಗಿ ಲಗ್ನಾಧಿಪತಿ ಆದವನು ಲಗ್ನವನ್ನು ನೋಡಿದರು, ಲಗ್ನಾಧಿಪತಿ ಆದವನು ಕೇಂದ್ರ ಕೋಣ ಸ್ಥಾನದಲ್ಲಿದ್ದರು, ಲಗ್ನಾಧಿಪತಿ ಆದಂತಹ ಗ್ರಹ ಶುಭ ಗ್ರಹಗಳ ಜೊತೆ ಶುಭ ಸ್ಥಾನದಲ್ಲಿದ್ದರೂ ಶುಭ ಫಲವನ್ನು ಉಂಟು ಮಾಡುತ್ತದೆ. ಇದಕ್ಕೆ ವಿಪರೀತವಾಗಿ ಪ್ರಶ್ನೆ ಕೇಳೋ ಸಮಯಕ್ಕೆ ಲಗ್ನದಲ್ಲಿ ಪಾಪಗ್ರಹಗಳಿದ್ದರು, ಲಗ್ನಾಧಿಪತಿಯಾದಂಥ ಗ್ರಹ ನೀಚ ಸ್ಥಾನದಲ್ಲಾಗಲಿ 6, 8, 12 ಸ್ಥಾನಗಳಲ್ಲಾಗಲಿ ಇದ್ದರೆ, ಲಗ್ನಾಧಿಪತಿ ಜೊತೆ ಪಾಪಗ್ರಹಗಳಾಗಲಿ, ವಿಶೇಷವಾಗಿ ಶನಿ ಅಂತಂದರೆ ಶನೈಶ್ಚರತಿ ಅಂತಾರೆ. ಸೊ ನಿಧಾನವಾಗಿ ಪ್ರಯಾಣ ಮಾಡುವನು ಅಂತ ಅರ್ಥ. ಶನಿ ಸಂಬಂಧ ಬಂತಂದರೆ ಕಾರ್ಯಗಳು ಆಲಸ್ಯವಾಗ್ತದೆ ಅಥವಾ ಕೈಗೂಡದೇ ಇರಬಹುದು ಅಂತ ಬರ್ತದೆ. ಹಾಗಾಗಿ ಪಾಪಗ್ರಹಗಳ ಜೊತೆ ಇರಬಾರ್ದು, ಪಾಪಗ್ರಹಗಳು ನೋಡಬಾರ್ದು. ಈ ಥರ ಏನಾದರೂ ಪಾಪ ಸಂಬಂಧ ಇದ್ದಲ್ಲಿ ಅವ್ರಿಗೆ ಕೇಳಿದಂಥ ಪ್ರಶ್ನೆಗೆ ಪ್ರತಿಕೂಲವಾಗುತ್ತೆ ಅಂತ ಹೇಳಬೇಕಾಗುತ್ತೆ. ಇದು ವಿವೇಕ ಪ್ರಜ್ಞೆಯಿಂದ ಯೋಚನೆ ಮಾಡಿ ನಾವು ಹೇಳುವಂಥ ವಿಚಾರ. ಮತ್ತೊಂದು ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ಪರ್ಯಾಯ ಸಂಜ್ಞಾಂ ಚೈತೇಶಾಂ ಕಥ್ಯತೆ ಮುನಿಸಮಂತ ಸಮ್ಮತ ಕಾರ್ಯ ಸಂಜ್ಞಾ ಚ ತಸ್ಯೋಕ್ತ ತಸ್ಮಾತ್ ಪ್ರಶ್ನ ವಿಚಾರಣಾ ಅಂತ ಹೇಳ್ತಾರೆ. ಈಗ ನಮಗೆ ಜಾತಕ ಭಾಗದಲ್ಲಿ ಮನುಷ್ಯರು ಕೇಳುವಂಥ ಪ್ರಶ್ನೆಗಳನ್ನ ನೋಡಲಿಕ್ಕೆ ಭಾವಗಳನ್ನು ನೋಡ್ತೀವಿ. 12 ಭಾವಗಳು ಅಂತಂಬುದು ನೋಡಿದ್ದೀವಿ. ವಿವಾಹಕ್ಕೆ 7ಮ ಸ್ಥಾನ ನೋಡಬೇಕು, ಉದ್ಯೋಗಕ್ಕೆ 10ಮ ಸ್ಥಾನವನ್ನು ನೋಡಬೇಕು, ವಿದ್ಯೆಗೆ 4ನೇ ಮನೆ, ಆರೋಗ್ಯಕ್ಕೆ 1ನೇ ಮನೆ, ರೋಗಕ್ಕೆ 6ನೇ ಮನೆ, ಈ ಥರ ನಾವು ನೋಡ್ತಾ ಇದ್ವಿ. ಅದೇ ರೀತಿ ಪ್ರಶ್ನೆ ಭಾಗದಲ್ಲಿ ಕೂಡ 12 ಸ್ಥಾನಗಳನ್ನು ನೋಡಬೇಕು. ವೃಶ್ಚಿಕನು ಕೇಳಿದಂಥ ಪ್ರಶ್ನೆಗೆ ಅನುಗುಣವಾಗಿ ಯಾವ ಭಾವವನ್ನು ನೋಡಬೇಕು ಅಂತಂಬೋದು ಕೂಡ ಪ್ರಧಾನವಾಗಿ ಇದೆ. ಹಾಗಾಗಿ ಇಲ್ಲಿ ಹೇಳ್ತಾರೆ 12 ಸ್ಥಾನಗಳನ್ನು ಪರಿಗಣಿಸಿ ಅದರ ಪ್ರಕಾರ ನಾವು ವಿಷಯ ಪ್ರಶ್ನೆಯನ್ನು ನೋಡ್ತಕ್ಕದ್ದು ಅಂತ ಹೇಳ್ತಾರೆ.
ಲಗ್ನ ಭಾವವನ್ನು ಏನು ಹೇಳ್ತಾರೆ, ಆರೋಗ್ಯ ಪೂಜಾ ಗುಣಕಲ್ಪ ವೃತ್ತ ಮಾಯಾರ್ಗು ಯೋಜಾತಿ ರದೋಷ ಸೌಖ್ಯಂ ಕ್ಲೇಶಾಕೃತಿ ಲಕ್ಷಣ ರೂಪ ವರ್ಣಾಸ್ತದ್ಭಾಗಿನಿ ಯಸ್ಯ ವಧೂಸ್ತನೋ ಸ್ಯಾತ್ ಅಂತ ಹೇಳ್ತಾರೆ. ಸೊ ಲಗ್ನದಿಂದ ಏನೇನು ಹೇಳ್ಬೋದು? ಸೊ ಒಂದೇ ನಿಮಿಷ ಎರಡು. ಸೊ ಲಗ್ನ ಭಾವದಿಂದ ಏನೇನು ನೋಡ್ದು? ಆರೋಗ್ಯ, ನಾವು ಜಾತಕದಲ್ಲಿ ಲಗ್ನದಲ್ಲಿ ಕೂಡ ಅದನ್ನೇ ನೋಡ್ತೀವಿ. ಲಗ್ನ ಅಂತಂದರೆ ಶಾರೀರಿಕ ದೇಹದಾರೋಗ್ಯ, ಆರೋಗ್ಯ. ಹಾಗೆ ಕೀರ್ತಿ, ಆಮೇಲೆ ಗುಣಗಳು, ಒಬ್ಬ ಮನುಷ್ಯನ ಸ್ವಭಾವ ಅಥವಾ ಆ ಸಮಯದಲ್ಲಿ ಕೇಳಿದಂಥ ಪ್ರಶ್ನೆಯ ಸ್ವಭಾವ, ಆಮೇಲೆ ಪ್ರವರ್ತನೆ ಆಟಿಟ್ಯೂಡ್ ಹೇಗಿರಬೇಕು, ಅವನ ಕಂಡಕ್ಟ್ ಹೇಗಿರಬೇಕು, ಅವನ ವಯಸ್ಸು, ಅವನಲ್ಲಿರುವಂಥ ಶುಚಿತ್ವ, ಪ್ಯೂರಿಟಿ, ಸಂತೋಷ, ಇವೆಲ್ಲ ಕೂಡ ನಾವು ಲಗ್ನ ಭಾವದಿಂದ, ಪ್ರಶ್ನೆ ಲಗ್ನ ಭಾವದಿಂದ ತಿಳ್ಕೊಳ್ಬೇಕು. ಈ ವಿಷಯಗಳಿಗೆ ಸಂಬಂಧಪಟ್ಟ ಅವನೇನಾದರೂ ಪ್ರಶ್ನೆಗಳನ್ನು ಕೇಳಿದ್ದರೆ ಈ ಲಗ್ನ ಭಾವನೇ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಅದೇ ಥರ ಎರಡನೇ ಭಾವ, ಮಾಣಿಕ್ಯ ಮುಕ್ತ ಫಲರತ್ನ ಧಾತು ದ್ರವ್ಯಾಂಬರ ಸ್ವರ್ಣ ಹಯಾಧಿಕಾರ್ಯಂ ರೋಪ್ಯಂ ಸದಾನ್ಯ ವಿಕ್ರಯಾದಿ ಸಾಧಾರಣಂ ತದ್ಭವತಿ ದ್ವಿತೀಯೇ ಅಂತ ಹೇಳ್ತಾರೆ. ಸೊ ದ್ವಿತೀಯ ಭಾವದಿಂದ ಏನೇನು ನೋಡಬೇಕು ಅಂತಂದರೆ ಮಾಣಿಕ್ಯಗಳು, ಸೊ ಮಣಿಮಾಣಿಕ್ಯಗಳು, ಈ ಹರಳುಗಳು, ಮುತ್ಯ, ಜಮ್ಸ್, ಇವುಗಳನ್ನೆಲ್ಲ ಕೂಡ ಎರಡನೇ ಭಾವದಲ್ಲಿ ನೋಡ್ತೀವಿ. ನಾವು ಜಾತಕ ಭಾಗದಲ್ಲಿ ಕೂಡ ಚರಾಸ್ತಿ ಅಂತ ಕೇಳ್ತೀವಿ. ಸೊ ಅಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟದ್ದೇ ಬರುತ್ತೆ. ಆಮೇಲೆ ಮೆಟಾಲಿಕ್ ವೋರ್ಸ್, ವಸ್ತುಗಳು, ಬಟ್ಟೆಗಳು, ಆಮೇಲೆ ಬಂಗಾರ ಮತ್ತು ಬೆಳ್ಳಿ, ಆಮೇಲೆ ಗ್ರೈನ್ಸ್, ಬೀಜಗಳು, ಮತ್ತು ಟ್ರಾನ್ಸಾಕ್ಷನ್ಸ್, ಏನಾದರೂ ನಾವು ಕ್ರಯ ವಿಕ್ರಯಗಳು ಕೊಳ್ಳೋದಾಗಲಿ ಮಾರೋದಾಗಲಿ, ಈ ಆ್ಯಕ್ಷನ್ ಏನಿದೆ ಇವೆಲ್ಲ ಕೂಡ ದ್ವಿತೀಯ ಸ್ಥಾನ ನೋಡಬೇಕು. ಸೊ ಒಬ್ಬನ ಯಾರಾದ್ರೂ ಟ್ರಾನ್ಸಾಕ್ಷನ್ ಸರಿಯಾಗಿ ಆಗ್ತದಾ ಇಲ್ವಾ, ಒಂದು ಮನೆ ಕೊಂಡ್ಕೊಳ್ಬೇಕು, ಟ್ರಾನ್ಸಾಕ್ಷನ್ ಅನುಕೂಲವಾಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕಾದ್ರೆ ಕೂಡ ಎರಡನೇ ಮನೆಯನ್ನು ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮತ್ತೊಂದು ಶ್ಲೋಕ ಏನು ಹೇಳುತ್ತೆ ಅಂದರೆ, ಸ್ನುಷಾನುಜ ಕ್ಷೇಮ ಸುಬುದ್ಧಿ ಲಾಭ ಭೃತ್ಯಾದಿದಾಸಿ ಭಟಕರ್ಮಕರ್ತು ಭ್ರಾತಾದಿ ಚಿಂತಾ ವಿಷಯಂ ಸಮಗ್ರಂ ಪರ್ಯಾಮೇತತ್ ಕಥಿತಂ ತೃತೀಯೇ ಅಂತ ಹೇಳ್ತಾರೆ. ಸ್ನುಷ ಅಂದರೆ ಸೊಸೆ. ಸೊ ಸೊಸೆ ಮತ್ತು ತಮ್ಮಂದರು ಅಥವಾ ತಂಗಿಯಂದರು, ಕನಿಷ್ಠ ಭ್ರಾತೃಸ್ಥಾನ ಅಂತ ಜಾತಕದಲ್ಲಿ ಅಂತೀವಿ. ವೆಲ್ಫೇರ್, ಕ್ಷೇಮ, ಬುದ್ಧಿವಂತಿಕೆ, ಬೀಜಗಳು, ಮತ್ತು ಮನೆಯಲ್ಲಿ ಕೆಲಸ ಮಾಡುವಂಥ ಸರ್ವೆಂಟ್ಸ್, ಕೆಲಸದವರು. ಆಮೇಲೆ ಈಗ ಸಪೋಸ್ ಯಾರಾದರೂ ಒಂದು ವಸ್ತುವನ್ನು ತಗೊಂಡ್ರೆ ಕೆಲಸದವರು ಯಾರಾದರೂ ತಗೊಂಡು ಹೋಗಿರಬಹುದಾ ಅಂತಂಬ ಪ್ರಶ್ನೆಗೆ ಕೂಡ ಮೂರನೇ ಮನೆಯನ್ನು ನೋಡ್ತೀವಿ. ಮಿಸ್ಸಿಂಗ್ ಆರ್ಟಿಕಲ್ಸ್, ನಷ್ಟದ್ರವ್ಯ ಪ್ರಶ್ನೆಗಳಿಗೆ ಬಂದಾಗ ಅದನ್ನು ಮತ್ತೆ ಉಲ್ಲೇಖಿಸೋಣ. ಆಮೇಲೆ ಶಾರ್ಟ್ ಜರ್ನೀಸ್, ಹತ್ತರ ಪ್ರಯಾಣಗಳು ಅಥವಾ ಕಡಿಮೆ ಪ್ರಯಾಣಗಳು, ಇವನ್ನೆಲ್ಲ ಕೂಡ ತೃತೀಯ ಸ್ಥಾನದಲ್ಲಿ ನಾವು ನೋಡ್ತೇವೆ. ಲಾಂಗ್ ಜರ್ನೀಸ್, ವಿದೇಶಿ ಪ್ರಯಾಣಗಳನ್ನೆಲ್ಲ ಕೂಡ 9ನೇ ಮನೆಯಲ್ಲಿ ನೋಡ್ತೇವೆ. ಶಾರ್ಟ್ ಜರ್ನೀಸ್ ಎಲ್ಲ ಕೂಡ ತೃತೀಯ ಸ್ಥಾನದಿಂದ ನಾವು ನೋಡಬೇಕಾಗುತ್ತೆ. ಆಮೇಲೆ ಡಿಬೇಟ್ಸ್, ವಿಕ್ಟರಿ ಇನ್ ಡಿಬೇಟ್ಸ್, ಯಾವುದಾದ್ರೂ ಒಂದು ವಾದೋಪವಾದಗಳಲ್ಲಿ ಜಯ ಹೊಂದುವುದು. ಆಮೇಲೆ ಒಳ್ಳೆಯ ಊಟದ ಹ್ಯಾಬಿಟ್ಸು, ಇದೆಲ್ಲ ಕೂಡ ನಮ್ಮ ತೃತೀಯ ಭಾವದಿಂದ ನೋಡ್ತೀವಿ. ಆಮೇಲೆ ಶೌಚಾದಿ ಕಾರ್ಯಗಳು ಮತ್ತು ಸಹೋದರನಿಗೆ ಸಂಬಂಧಿಸಿದ ವಿಷಯಗಳು, ತಮ್ಮಂದರಿಗೆ ತಂಗಿಯಂದರಿಗೆ ಸಂಬಂಧಪಟ್ಟ ವಿಷಯಗಳನ್ನೆಲ್ಲ ಕೂಡ ಮೂರನೇ ಭಾವದಿಂದ ನಾವು ನೋಡ್ತೇವೆ. ಇನ್ನು ಚತುರ್ಥ ಭಾವವನ್ನು ನೋಡಿದ್ರೆ ನಮ್ಮ ಜಾತಕದಲ್ಲಿ ಸುಖ ಸ್ಥಾನ ಅಂತ ಕರಿತೀವಿ. ಪ್ರಶ್ನೆ ಭಾಗದಲ್ಲಿ ನೋಡೋಣ. ಗೃಹಂ ನಿಧಾನಂ ವಿವರ ಪ್ರವೇಶೋ ಮಹೌಷಧ ದಕ್ಷೇತ್ರ ಕಲಾದಿವಾಟಿ ಸುಹೃಜ್ಜಲಂ ವೈ ಪಿತೃಪ ಪ್ರಯೋಗೋ ಗಮಾಗಮೌ ಗ್ರಾಮ ಸುಖಾಧಿಕಂ ಚ ಸ್ಥಾನಚ್ಯುತಿರ್ಲಾಭ ಗೃಹ ಪ್ರವೇಶೋ ವೃದ್ಧಿರ್ಜನೀತ್ರಿ ಜನಕಶ್ಚ ತದ್ವತ್ ದೇಶಾದಿ ಕಾರ್ಯಾಣ್ಯಪಿ ಲಾಭಮಸ್ಯ ಪರ್ಯಾಯಮೇತತ್ ಕಥಯಂತಿ ತುರ್ಯೇ ಅಂತ ಹೇಳ್ತಾರೆ. ಅಂದರೆ ಮನೆ, ಜಮೀನು, ಆಮೇಲೆ ಗುಹೆಗಳಲ್ಲಿ ಪ್ರವೇಶ ಮಾಡುವುದು, ಸೊರಂಗದ ಒಳಗೆ ಹೋಗುವುದು, ಒಳ್ಳೆಯ ಔಷಧ ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ಸು, ಫೀಲ್ಡ್ಸು, ತೋಟಗಳು, ಹೊಲಗಳು,
ಆಮೇಲೆ ನೀರಿಗೆ ಸಂಬಂಧಪಟ್ಟದ್ದು, ಆಮೇಲೆ ಮಿತ್ರರು, ಆಮೇಲೆ ಪಿತೃ ಕಾರ್ಯಗಳು, ಪಿತೃಗಳಿಗೆ ಸಂಬಂಧಪಟ್ಟ ಕಾರ್ಯಗಳೆಲ್ಲ ಬರುತ್ತೆ. ಬರುವಂಥದ್ದು, ಹೋಗುವಂಥದ್ದು, ಆ ಗ್ರಾಮದ ಬಗ್ಗೆ, ಸಂತೋಷ, ವಿತ್ತನಗಳು, ಬೀಜಗಳು. ಒಂದು ಮನೆಗೆ ಪ್ರವೇಶ ಮಾಡಬೇಕಾದ್ರೆ, ಇಲ್ಲಿ ನಾನೊಂದು ಮನೆಗೆ ಹೋಗಬೇಕು ಅನ್ಕೋತಾ ಇದ್ದೀನಿ, ಒಂದು ಕೆಲಸಕ್ಕಾಗಿ ಆಗುತ್ತೋ ಇಲ್ಲವೋ ಅಂತಂಬ ಪ್ರಶ್ನೆ ಕೂಡ ಚತುರ್ಥ ಭಾವದಲ್ಲೇ ನೋಡ್ತೇವೆ. ಆಮೇಲೆ ಬೆಳವಣಿಗೆ, ತಂದೆ ತಾಯಿಗಳ ಸೌಖ್ಯ, ಇವೆಲ್ಲವನ್ನು ಕೂಡ 4ನೇ ಮನೆಯಿಂದ ನೋಡ್ತೇವೆ. ಸೊ ಆ ಸಂದರ್ಭ ಬಂದಾಗ ಪ್ರಶ್ನೆ ಕೇಳುವಂಥ ಪ್ರಶ್ನೆ ಯಾವ ಭಾವಕ್ಕೆ ಬರುತ್ತೆ ಅಂತ ತಿಳಿದು ಅದಕ್ಕೆ ಸಂಬಂಧಪಟ್ಟದ್ದು ನೋಡ್ಬೋದು. ಈಗ ವಿದ್ಯೆಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದರೆ, ಮನೆ ಕೊಂಡ್ಕೊಳ್ಬೇಕು, ರಿಯಲ್ ಎಸ್ಟೇಟ್, ನಾವು ಒಂದು ಹೊಲ ಕೊಂಡ್ಕೋಬೇಕು ಅನ್ಕೊತಾ ಇದ್ದೀನಿ, ಒಂದು ಲ್ಯಾಂಡ್ ಕೊಂಡ್ಕೋಬೇಕು, ಒಂದು ಅಪಾರ್ಟ್ಮೆಂಟ್ ಕೊಂಡ್ಕೋಬೇಕು ಅನ್ಕೊತಾ ಇದ್ದೀನಿ ಅಂತ ಕೇಳ್ತಾರೆ. ಸೊ ಜಾತಕ ಭಾಗದಲ್ಲಿ ಅವನಿಗೆ ಗೃಹಯೋಗ ಇದೆಯಾ ಇಲ್ವೋ ಅಂತ ಹೇಳ್ಬೋದು. ಬಟ್ ಪ್ರಶ್ನೆ ಭಾಗದಲ್ಲಿ ಅವರು ಈ ಸಮಯದಲ್ಲಿ ತೆಗೆದುಕೊಳ್ಳುವಂಥ ಕೆಲಸ ಅನುಕೂಲವಾಗುತ್ತಾ ಇಲ್ಲ ಅಂತ ಹೇಳ್ಬೋದು. ಈಗ ಜಾತಕದಲ್ಲಿ ದಶೆ ಹೇಳುತ್ತೆ, ಈಗ ದಶೆ ಹೇಗಿದೆ ಮತ್ತು ಇನ್ನೊಂದು 2 ತಿಂಗಳಾದ್ಮೇಲೆ ಹೇಗಿದೆ ಅಂತ ದಶೆ ಭಾಗ ಹೇಳುತ್ತೆ, ಅದರ ಪ್ರಕಾರವೂ ಹೇಳ್ಬೋದು. ಆದರೆ ಪ್ರಶ್ನೆಯಲ್ಲಿ ಮಾತ್ರ ತತ್ಕಾಲಕ್ಕೆ ಶ್ರಮ ಇಲ್ಲದೆ ಈಗ ಮನೆ ಕೊಂಡ್ಕೋಬೇಕೋ ಬೇಡವೋ ಈಗಕ್ಕೂ ಉತ್ತರವನ್ನು ಹೇಳ್ಬೋದು. ಒಂದು ಲ್ಯಾಂಡ್ ನೋಡಿದ್ದೀವಿ, ಅದು ಕೊಂಡ್ಕೋಬಹುದಾ, ಅದೇನಾದರೂ ಲಿಟಿಗೇಷನ್ ಲ್ಯಾಂಡ್ ಇದೆಯಾ, ಅಥವಾ ನಮಗೆ ಆಗಿ ಬರುತ್ತಾ, ನಮಗೆ ಈ ಟ್ರಾನ್ಸಾಕ್ಷನ್ಸ್ ಎಲ್ಲ ಅನುಕೂಲವಾಗಿ ಹೋಗುತ್ತಾ, ಇಂಥ ಪ್ರಶ್ನೆಗಳೆಲ್ಲ ಕೂಡ ಲೌಕಿಕ ಸಂಬಂಧಪಟ್ಟ ಸುಖ ಸಂಬಂಧಪಟ್ಟ ಪ್ರಶ್ನೆಗಳಿಗೆಲ್ಲ ಕೂಡ ಚತುರ್ಥ ಭಾವವನ್ನು ನಾವು ನೋಡ್ತೇವೆ. ನಂತರ 9ನೇ ಶ್ಲೋಕ. ಅಸ್ವಾಸ್ಥ್ಯ ದೌಸ್ಥಿತ್ಯ ವಿಪಕ್ಷದಾಸ ಕ್ರೂರೋಗ್ರ ಕರ್ಮ ಪರಕೃತ್ಯ ಶಂಗ ಯುದ್ಧಾದಿತ ಮಾತುಲ ಮಹಿಷಾದ್ಯಾಂ ರೋಗೋ ವಿಚಿಂತ್ಯೋ ರಿಪುಭಾವ ತುಲ್ಯ ಅಂತ ಹೇಳ್ತಾರೆ. ಒಂದು ನಿಮಿಷ, ಇದಲ್ಲ ನಾನಾ ಪ್ರಯೋಗೋ ವಿನಯ ಪ್ರಬಂಧ ವಿನೇಯ ವಿದ್ಯಾನಯ ಬುದ್ಧಿಮಂತ್ರ ಸಂಧಾನ ಗರ್ಭಾಂಚ ಭವಾದಿಕಂ ಚ ಪ್ರಜ್ಞಾ ಸುತಾರ್ಥಸ್ಯ ಚ ಪಂಚಮೇ ಸ್ಯಾತ್ ಅಂತ ಹೇಳ್ತಾರೆ. ಪಂಚಮ ಸ್ಥಾನದ ಬಗ್ಗೆ ಆ್ಯಕ್ಚುಲಿ ಸಂಸ್ಕೃತಕ್ಕೆ ಸಂಬಂಧಪಟ್ಟ ಶ್ಲೋಕವನ್ನು ಓದುವ ಉದ್ದೇಶ ಏನಂತಂದರೆ ಪ್ರಮಾಣ ಇದೆ ಅಂತ ಅಷ್ಟೆ. ಯಾಕೆಂದರೆ ನಾವು ಎಲ್ಲ ಹೇಳೋದಕ್ಕೆಲ್ಲ ಕೂಡ ಪ್ರಮಾಣ ಇದೆ ಅಂತಂದಾಗ ನಮ್ಮಲ್ಲಿ ಧೈರ್ಯ ಹುಟ್ಟುತ್ತೆ. ಈ ಶ್ಲೋಕವನ್ನು ಕಲಿತುಕೊಂಡು ನೀವು ಬೈಹಾಟ್ ಮಾಡಬೇಕು ಅಂತಂಬೋ ಕರ್ತವ್ಯ ಅಲ್ಲ. ಸಣ್ಣ ಮಕ್ಕಳು ವೇದಾಧ್ಯಯನ ಮಾಡುವಾಗ ಸಣ್ಣ ಮಕ್ಕಳು ಬೈಹಾಟ್ ಮಾಡಿಬಿಡ್ತಾರೆ, ಯಾಕೆಂದರೆ ಅವರಿಗೆ ಇಷ್ಟು ಆಲೋಚನೆ ಮಾಡೋ ಶಕ್ತಿ ಇರಲ್ಲ. ಆದರೆ ಆವಾಗ ಆ ಸಮಯದಲ್ಲಿ ಬೈಹಾಟ್ ಮಾಡಿಸ್ತಾರೆ. ದೊಡ್ಡವರಾದ ಮೇಲೆ ಅವರಿಗೆ ಪುಸ್ತಕ ಬೇಕಾಗಿಲ್ಲ. ಆದರೆ ನಮಗೆ ಇವತ್ತು ಬೈಹಾಟ್ ಮಾಡುವಂಥ ಡೆಡಿಕೇಟೆಡ್ ಸ್ಟೇಜಲ್ಲಿ ನಾವಿಲ್ಲ. ಆದರೆ ಶ್ಲೋಕ ಹೇಳುವಂಥ ಉದ್ದೇಶ ಇಷ್ಟೇ, ಇದಕ್ಕೆ ಪ್ರಮಾಣ ಇದೆ. ನಾವು ಏನು ಪಾಠವನ್ನು ಏನು ಹೇಳಿದ್ರು ಪ್ರಮಾಣ ಇದೆ. ನಮಗೆ ಅಭಿಪ್ರಾಯ ಮುಖ್ಯ ಅಲ್ಲ, ಪ್ರಮಾಣ ಮುಖ್ಯ. ಅಭಿಪ್ರಾಯಗಳು ಜ್ಯೋತಿಷ್ಯ ವಿಚಾರದಲ್ಲಿ ಒಬ್ಬೊಬ್ಬರಿಗೂ ಒಂದೊಂಥರ ಹೊಳಿಬೋದು. ಆದರೆ ಪ್ರಮಾಣ ಸಹಿತವಾಗಿದ್ದ, ಯಾಕೆಂದರೆ ಪ್ರಮಾಣ ಅಂತಂದರೆ ಏನು, ಹೆಚ್ಚಿನವರು ಅದರ ಅಭಿಪ್ರಾಯವನ್ನು ಏಕೀಭವಿಸಿದರೆ ಅದನ್ನು ಪ್ರಮಾಣ ಆಗ್ತದೆ. ಹಾಗಾಗಿ ಪ್ರಮಾಣ ಸಹಿತವಾಗಿ ಮಾಡಬೇಕೆಂಬ ಉದ್ದೇಶದಿಂದ ಸಂಸ್ಕೃತ ಶ್ಲೋಕ ಪಠನೆ ಮಾಡೋದು ಕೂಡ ಆಗಿದೆ. ಒಂದು ಪದ್ಧತಿ ಸಂಪ್ರದಾಯ ಪ್ರಕಾರ ಕೂಡ ಇರಲಿ ಅಂತ. ಪಂಚಮ ಭಾವ ಏನು ಹೇಳುತ್ತಂತಂದರೆ ಅನೇಕ ರೀತಿಯಾದಂಥ ಕಾರ್ಯಗಳು, ನಮ್ರತೆ ವಿನಯದಿಂದ ವರ್ತಿಸುವುದು, ಆಮೇಲೆ ಯೋಜನೆಗಳು, ಮರಣ ದಂಡನೆ ಅಂತಂಬೋದು ಕೂಡ ಪಂಚಮ ಸ್ಥಾನದ ಕೆಳಗೆ ಬರುತ್ತೆ. ಪ್ರಶ್ನೆ ವಿಚಾರ, ಕಲಿತುಕೊಳ್ಳುವುದು, ಶಿಕ್ಷಣ, ನಿಯಮ, ಎಥಿಕ್ಸ್, ಬುದ್ಧಿಶಕ್ತಿ, ಸ್ತುತಿ ಗೀತೆಗಳು, ಜಪ, ಆಮೇಲೆ ರಾಜಿಗೆ ಬರೋದು, ಕಾಂಪ್ರಮೈಸ್ ಆಗಿರೋದು, ಆಮೇಲೆ ಗರ್ಭಧಾರಣೆ, ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರಗಳು, ಬುದ್ಧಿಶಕ್ತಿ. ನಾವು ಜಾತಕದಲ್ಲಿ ಕೂಡ ಪಂಚಮ ಸ್ಥಾನವನ್ನು ಹೌಸ್ ಆಫ್ ಇಂಟೆಲಿಜೆನ್ಸ್ ಅಂತೀವಿ, ಅಥವಾ ವಿವೇಕ ಪ್ರಜ್ಞೆ ಅಂತ ಹೇಳ್ತೀವಿ. ಮಕ್ಕಳ ಬಗ್ಗೆ ಪ್ರಶ್ನೆಗಳು ಕೇಳಬೇಕಾದ್ರೆ ಮಕ್ಕಳ ಮೂಲಕ ಸಂತೋಷ ಇತ್ಯಾದಿಗಳನ್ನೆಲ್ಲ ನಾವೇನು ಮಾಡ್ತೀವಿ, 5ನೇ ಮನೆಯಿಂದ ನಾವು ನೋಡ್ತೇವೆ. 5ನೇ ಮನೆ ನಮಗೆ ಈ ವಿಷಯಗಳನ್ನೆಲ್ಲ ಕೂಡ ತೋರಿಸಿಕೊಡ್ತೇವೆ. ಮಕ್ಕಳಿಗೆ ಸಂಬಂಧಪಟ್ಟದ್ದು ಮಕ್ಕಳಾಗುತ್ತಾ ಇಲ್ವಾ, ಅಥವಾ ನಾ ಮಾಡುವಂಥ ಕೆಲಸ ಬುದ್ಧಿವಂತಿಕೆಯಿಂದ ನಡೆಯುತ್ತಾ ಇಲ್ವಾ, ಈ ವಿಚಾರ ಸಂಪತ್ತಿನ ಮೂಲಕ ಪಡೆಯುವಂಥದ್ದು, ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ವಿಚಾರಕ್ಕೆ ಸಂಬಂಧಪಟ್ಟದ್ದೆಲ್ಲ ಕೂಡ ನಾವು ಪಂಚಮ ಭಾವದಿಂದ ತಿಳಿದುಕೊಳ್ಳಬಹುದು. ಮತ್ತು 6ನೇ ಭಾವ ಅಸ್ವಾಸ್ಥ್ಯ ದೌಸ್ಥಿತ್ಯ ವಿಪಕ್ಷದಾಸ ಕ್ರೂರೋಗ್ರ ಕರ್ಮ ಪರಕೃತ್ಯ ಶಂಗ ಯುದ್ಧಿತಿ ತನ್ಮಾತುಲ
ಮಹಿಷಾಧ್ಯಾಯಂ ರೋಗೋಪಿ ಚಿಂತ್ಯೋ ರಿಪುಭಾವ ತುಲ್ಯ ಅಂತ ಹೇಳ್ತಾರೆ. ಅಂದರೆ 6ನೇ ಭಾವನ ದುಷ್ಟಸ್ಥಾನ ಅಂತೂ ಕರೀತಾರೆ. ಅನಾರೋಗ್ಯ, ದೌರ್ಬಲ್ಯ, ದುರ್ಬಲವಾದಂಥ ಸ್ಥಿತಿ. 6ನೇ ಮನೆ ಅಂದರೆ ರಿಪುಹು, ಶತ್ರುಗಳು, ಸೇವಕರ ಬಗ್ಗೆ, ಕ್ರೂರವಾದಂಥ ಕಾರ್ಯಗಳ ಬಗ್ಗೆ, ಭಾರೀ ಕ್ರಮಗಳ ಬಗ್ಗೆ, ಅನುಮಾನಗಳು, ಯುದ್ಧಗಳು, ಆಮೇಲೆ ಚಿಕ್ಕಪ್ಪಂದರ ಬಗ್ಗೆ, ಎಮ್ಮೆ ಮೊದಲಾದಂಥ ಜಂತುಗಳ ಬಗ್ಗೆ, ರೋಗ ಇತ್ಯಾದಿಗಳನ್ನು 6ನೇ ಮನೆಯಿಂದ ಪರಿಗಣಿಸಬೇಕು. ಹೆಚ್ಚು ರೋಗ ವಿಚಾರಗಳು ಬಂದಾಗ ಅಥವಾ ಕೋರ್ಟ್ ಕೇಸುಗಳು, ರೋಗ, ಆಮೇಲೆ ಸರ್ವೆಂಟ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆ ಏನಾದರೂ ಬಂದಾಗ, ಕೆಲವೊಮ್ಮೆ ಬ್ಲ್ಯಾಕ್ ಮ್ಯಾಜಿಕ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬರುತ್ತೆ. ಅವುಗಳೆಲ್ಲ ಕೂಡ ಷಷ್ಠ ಭಾವವನ್ನು ನಾವು ಪರಿಗಣಿಸಬೇಕು. ಅದರ ಪ್ರಕಾರವಾಗಿ ನಾವು ನೋಡಿ ತಿಳ್ಕೊಳ್ಬೇಕಾಗ್ತದೆ. ಇದು ದುಷ್ಟಸ್ಥಾನ. ನಂತರ 7ಮ ಭಾವ ವಸ್ತುಕ್ರಯ ಸ್ವಾಸ್ಥ್ಯ ವಾಣಿಜ್ಯವಾದಕ ಮೋದಯೋ ದಾಸಸ್ಖಲತ್ರ ಚೌರ್ಯಂ ನಿವೃತ್ತಿ ಸ್ವಶ್ರೇಯಗ ಮಾಗಮಾದ್ಯಾಂ ಕಲತ್ರ ಪರ್ಯಾಯ ವಿಧಂ ನಿರುಕ್ತಂ ಅಂತ ಹೇಳ್ತಾರೆ. ಅಂದರೆ ಖರೀದಿಸುವುದು, ಕೊಂಡುಕೊಳ್ಳೋದು, ಮಾರೋದು. ಸೊ ಇದರಲ್ಲಿ ಮುಖ್ಯವಾಗಿ ಖರೀದಿಸುವುದು, ಆರೋಗ್ಯ, ವ್ಯಾಪಾರ, ಚರ್ಚೆಗಳು, ಕಾಮ, ಸೇವಕರ ಬಗ್ಗೆ, ಹೆಂಡತಿ ಅಥವಾ ಗಂಡ, ಮುಖ್ಯವಾಗಿ ಮಹಿಳೆಯರ ಬಗ್ಗೆ, ಚೋರತನ, ಕಳ್ತನ ಮಾಡೋ ವಿಚಾರವನ್ನು ಕೂಡ ನಾವು 7ಮ ಭಾವದಿಂದ ನೋಡ್ತೇವೆ. ಇದಾದರೂ ಒಂದು ಮಿಸ್ಸಿಂಗ್ ಆರ್ಟಿಕಲ್ ಕಳ್ತನ ಆಗಿದೆಯಾ ಅಥವಾ ಇದ್ದ ಕಡೆ ಇದೆಯಾ, ಕಳ್ತನ ಆಗಿದೆಯಾ ಅಂತ ನಾವು ಊಹಿಸಬೇಕಾದ್ರೆ 7ಮ ಭಾವವನ್ನು ನೋಡ್ತೇವೆ. ಪ್ರಯಾಣದಿಂದ ಹಿಂತಿರುಗೋದು, ರಿಟರ್ನ್, ಸಹೋದರಿಯ ಮಗನ ಬಗ್ಗೆ, ಬರೋದು ಮತ್ತು ಹೋಗೋದು, ಇವೆಲ್ಲ ಕೂಡ ನಾವು 7ನೇ ಮನೆಯಿಂದ ಚಿಂತನೆ ಮಾಡ್ತೇವೆ. ವಿವಾಹ ವಿಚಾರಗಳನ್ನು ಹೆಚ್ಚು ಚಿಂತನೆ ಮಾಡ್ತೇವೆ. ವಿವಾಹಕ್ಕೆ ಸಂಬಂಧಪಟ್ಟದ್ದು, ವ್ಯಾಪಾರಕ್ಕೆ ಸಂಬಂಧಪಟ್ಟದ್ದು. ಯಾಕಂದರೆ ವಿವಾಹ, ವ್ಯಾಪಾರ ಇದು ಜಾತಕ ಭಾಗದಲ್ಲಿ ಕೂಡ ಒಂದೇ ಇರ್ತದೆ. ಕೆಲವೊಂದು ಮಾತ್ರವೇ ಬೇರೆ ಆಗ್ತದೆ ಆಗಲಿ, ಉಳಿದ ಎಲ್ಲ 12 ಭಾವಗಳ ಜಾತಕದಲ್ಲಿ ಏನು ಹೇಳಿದ್ದಾರೆ ಅದನ್ನೇ ಇದು ಕೂಡ ಸೂಚನೆ ಮಾಡುತ್ತೆ. ಆದರೆ ಕೆಲವೊಂದು ಬೇರೆ ಮಾರ್ಪಡ್ತದೆ ಮತ್ತು ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಕೂಡ ಬರ್ತದೆ. ಅದನ್ನು ನಾವು ನೋಡೋಣ. 8ಮ ಭಾವ ಆಯುರ್ವಿರೋಧೋ ನಿಧನಂ ಚ ರಾಜ್ಯಂ ಭೇದೋತವಾ ಬಂಧು ಜನಸ್ಯ ಛಿದ್ರಂ ವೈಷಮ್ಯ ದುರ್ಗಾದಿ ಕಲತ್ರ ಶತ್ರು ವಧೋ ನದೀತಾರಣ ಮಷ್ಟಮರ್ಕೆ ಅಂತ ಹೇಳ್ತಾರೆ. ಮಷ್ಟಮರ್ಚೆ 8ಮ ಭಾವದಿಂದ ಆಯುಸ್ಸು, ದೀರ್ಘಾಯುಷ್ಯ, ಮತ್ತು ಮನುಷ್ಯರಲ್ಲಿ ಬರುವಂಥ ದ್ವೇಷ, ಆಮೇಲೆ ಮೃತ್ಯು, ಆಮೇಲೆ ಆಡಳಿತ. ಸೊ ಅಡ್ಮಿನಿಸ್ಟ್ರೇಷನ್ ಹೇಗಿರುತ್ತೆ, ಕಲಹಗಳು, ಜಗಳ, ಸಂಬಂಧಿಕರ ಮಧ್ಯದಲ್ಲೇ ಜಗಳ, ದ್ವೇಷ, ಆಮೇಲೆ ಸಮೀಪಿಸಲು ಕಷ್ಟವಾದಂಥ ಸ್ಥಳಗಳು, ಹೋಗಬೇಕಾದ್ರೆ ತುಂಬ ಕಷ್ಟವಾದಂಥ ಜಾಗಗಳು, ಕೋಟೆ, ಹೆಂಡತಿ ಮತ್ತು ಶತ್ರುಗಳ ನಾಶ, ಹೆಂಡತಿಯನ್ನು ನಾಶ ಮಾಡೋದು, ಶತ್ರುಗಳನ್ನು ನಾಶ ಮಾಡೋದು, ನದಿಗಳನ್ನು ದಾಟುವುದು ಇತ್ಯಾದಿಗಳೆಲ್ಲ. ನದಿಗಳನ್ನು ದಾಟುವುದು ಅಂತಂದರೆ ವಿದೇಶಿಯಾನ ಅಂತ ಒಂದು ಬರುತ್ತೆ. ಸೊ ಇದೆಲ್ಲ ಕೂಡ 8ಮ ಭಾವದಿಂದ ನೋಡ್ತೇವೆ. ಇದು ಜಾತಕದಲ್ಲಿದ್ದಂತೆ ಒಳ್ಳೆಯ ಭಾವಸ್ಥಾನ ಅಲ್ಲ. ಜಗಳ, ಗಲಾಟೆ, ಶತ್ರುಸ್ಥಾನ, ದಾರಾನಾಶ ಇವೆಲ್ಲ ಕೂಡ 8ಮ ಭಾವದಿಂದ ನಾವು ನೋಡ್ತೇವೆ. ಮತ್ತು 9ಮ ಭಾವ ಸ್ವಾಧ್ಯಾಯ ದೀಕ್ಷಾಸುರ ಗೇಹ ಯತ್ರ ನೃಭಾವಿಕೇಶೋ ಗುರುಧರ್ಮ ಕೃತ್ಯ ಜಲಾಶಯ ಶಾಲಕ ದೇವಧಾರಾದೀನ್ ಭ್ರಾತೃಗೃಹಿಣ್ಯೋ ನವಮಸ್ಯ ಪೂರ್ವೈ. ಈ 9ನೇ ಮನೆ ಏನು ಹೇಳುತ್ತೆ, ಪವಿತ್ರವಾದಂಥ ಪುಸ್ತಕಗಳ ಅಧ್ಯಯನ, ಅಂದರೆ ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಅವರವರ ಮತಕ್ಕೆ ಸಂಬಂಧಪಟ್ಟ ಅಧ್ಯಯನ ಅಂತ ಹೇಳ್ಬೋದು. ಪವಿತ್ರ ಸ್ಥಳಗಳ ದರ್ಶನ, ಅಂದರೆ ದೇವಾಲಯದ ದರ್ಶನ. ಈಗ ಯಾರಾದರೂ ತೀರ್ಥಯಾತ್ರೆಗಳನ್ನು ಮಾಡಬೇಕಾದ್ರೂ ಕೂಡ ಹಿಂದಿನ ಕಾಲಕ್ಕೆ ಹೇಳ್ತಿದ್ರು, ತೀರ್ಥಯಾತ್ರೆ ಮಾಡೋಣ ಅಂದ್ಕೊತಾ ಇದ್ದೀವಿ, ಮಾಡಬಹುದಾ ಅಂತ ಪ್ರಶ್ನೆ ಮಾಡ್ತಿದ್ರು. ಇವತ್ತು ಯಾರು ಮಾಡೋದಿಲ್ಲ, ಹಿಂದಿನ ಕಾಲ ಮಾಡ್ತಿದ್ರು. ಯಾಕೆಂದರೆ ಹಿಂದಿನ ಕಾಲ ತೀರ್ಥಯಾತ್ರೆಗಳು ತುಂಬ ಕಷ್ಟ ಮಾಡೋದು, ಹೋಗಿ ಮತ್ತೆ ಬರ್ತಾರಂತ ಗ್ಯಾರಂಟಿ ಇಲ್ಲ. ಇವತ್ತು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು, ಅಷ್ಟು ಕಷ್ಟವಾದಂಥ ಪ್ರಶ್ನೆ ಇಲ್ಲ, ಅದಕ್ಕೆ ಪ್ರಶ್ನೆ ನೋಡುವ ಅವಶ್ಯಕತೆಯೂ ಇಲ್ಲ. ಸೊ ಪವಿತ್ರ ಸ್ಥಳಗಳಿಗೆ ಪ್ರಯಾಣ ಮಾಡಿದರೆ ಅಲ್ಲಿ ಅನುಕೂಲ ಆಗುತ್ತಾ ಇಲ್ವಾ? ಪ್ರೀತಿ, ರಾಜರ ಪಟ್ಟಾಭಿಷೇಕ, ಉಪದೇಶಗಳು,
ಪುಣ್ಯ ಕಾರ್ಯಗಳು, ನೀರಿನ ಜಲಾಶಯಗಳು ಅಂದರೆ ಬಾವಿಗಳನ್ನ ಬರುತ್ತಾ ನೀರು ಬರ್ತಾ ಇಲ್ಲ, ಕೊಳಗಳು, ಸರೋವರಗಳು ಇತ್ಯಾದಿಗಳು ಮೊದಲಾದಂಥವು. ಮತ್ತು ಸೋದರ ಮಾವನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಗಂಡ ಮತ್ತು ಹೆಂಡತಿಯ ಸಹೋದರರು, ಮೈದನ, ಭಾವ ಇವ್ರ ಬಗ್ಗೆ ತಿಳ್ಕೋಬೇಕಾದ್ರೆ ಸರ್ಕಾರದ ವಿಷಯಗಳು, ವಿದೇಶಿಯಾನ, ಮುಖ್ಯವಾಗಿ ವಿದೇಶಿಯಾನ ಮಾಡಬೇಕು ಆಗುತ್ತಾ ಇಲ್ವಾ ಅಂತಂಬುವ ವಿಚಾರಕ್ಕೆ ಕೂಡ ನಾವು ನವಮ ಭಾವಸ್ಥಾನವನ್ನು ನೋಡ್ತೇವೆ. ಪ್ರಶ್ನೆ ಲಗ್ನದಿಂದ 9ನೇ ಮನೆ. ನಂತರ ದಶಮ ಸ್ಥಾನ ಆಕಾಶ ವೃತ್ತಾಂತ ಜಲಪ್ರಪಾತ ಸ್ಥಾನಂ ಪಿತುಃ ಕಾರ್ಯ ಸುಖಾದಿಮಾನ ಪುಣ್ಯಂ ನೃಪತ್ವಂ ಚ ತಥಾಧಿಕಾರೋ ಮುದ್ರಾಚ್ಯುತಿ ಸ್ತದ್ದಶಮಸ್ಯ ತುಲ್ಯಂ ಅಂತ ಹೇಳ್ತಾರೆ. ಆಕಾಶದಿಂದ ಸುಳಿವುಗಳು, ಮಳೆ ಬಂದಾಗ, ಆಮೇಲೆ ತಂದೆ, ಬಟ್ ಜಾತಕ ಭಾಗದಲ್ಲಿ ತಂದೆಯ ವಿಚಾರ 9 ಬರುತ್ತೆ, ಪಿತೃಸ್ಥಾನ 9 ಆಗ್ತದೆ. ಪ್ರಶ್ನೆ ವಿಚಾರದಲ್ಲಿ ಮಾತ್ರ ತಂದೆಯ ಬಗ್ಗೆ ಕೇಳಬೇಕಾದ್ರೆ ದಶಮ ಸ್ಥಾನವನ್ನು ನೋಡ್ತೇವೆ. ಇದು ಸ್ವಲ್ಪ ಡಿಫ್ರೆನ್ಸು, ಇದನ್ನು ನೋಡಿಟ್ಕೋಬೇಕು. ಮಳೆಗಳು, ತಂದೆಗೆ ಸಂಬಂಧಪಟ್ಟ ಕಾರ್ಯಗಳು, ತಂದೆಯ ಸ್ಥಾನ, ಗೌರವ, ಅರ್ಹತೆ, ಮತ್ತು ದೇಶದ ಬಗ್ಗೆ, ಅಧಿಕಾರದ ಬಗ್ಗೆ, ಪ್ರಾಧಿಕಾರ, ಹಸುಗಳ ಸಂಪತ್ತು, ಸ್ಥಾನವನ್ನು ಕಳೆದುಕೊಳ್ಳೋದು ಅಂತಂದರೆ ಸ್ಥಳಾಂತರ ಆಗೋದು, ಮೂವಿಂಗ್, ಚೇಂಜ್ ಆಫ್ ಪ್ಲೇಸು, ಡಿಮೋಷನ್ ಇತ್ಯಾದಿಗಳು 10ನೇ ಮನೆಯಿಂದ ನೋಡಬೇಕು. ಭಾಳ ಜನ ನಂಗೆ ಪ್ರಮೋಷನ್ ಬರ್ತಾ ಇಲ್ಲ ಅಂತ ಕೇಳ್ತಾರೆ, ನಾನೇನಾದರೂ ಕೆಲಸವನ್ನು ಹೋಗೋ ಸಂದರ್ಭವಿದೆಯಾ ಅಂತ ಕೇಳ್ತಾರೆ. ಕೆಲವೊಬ್ಬರು ನನಗೇನಾದರೂ ಸ್ಥಾನಚಲನ ಇದೆಯಾ, ಟ್ರಾನ್ಸ್ಫರ್ ಆಗೋ ಯೋಗ ಇದೆಯಾ, ಇಂಥದ್ದೆಲ್ಲ ಕೂಡ ಕೇಳ್ತಾ ಇರ್ತಾರೆ. ಅವುಗಳಿಗೆಲ್ಲ ಕೂಡ ದಶಮ ಭಾವವನ್ನು ನೋಡ್ತೇವೆ. ನಂತರ ಏಕಾದಶ ಭಾವ ಕಾರ್ಯಸ್ಯ ವೃದ್ಧಿ ಕ್ರಯವೃದ್ಧಿ ಲಬ್ಧಿರ್ ಗಜಾಶ್ವ ಸ್ಥಾದಿಕಯ ಅನಾಶಯಾ ಸ್ವರ್ಣಾನುವಿತ್ತಾಪ ವೃತಾಧಿಕಸ್ಯ ಲಾಭೋ ಗಜಾದಿ ಶ್ವಸುರಾಧ್ಯಮಾಯಿ ಅಂತ ಹೇಳ್ತಾರೆ. ಅಂದರೆ ಲಾಭಸ್ಥಾನ, ಕ್ರಿಯೆಗಳಲ್ಲಿ ಪ್ರಗತಿ, ಉದ್ಯಮಗಳಲ್ಲಿ ಯಶಸ್ಸು ಬರಬೇಕಾದ್ರೆ, ಅಂದರೆ ಲಾಭ ಅಂತಂದರೆ ಯಾವುದೇ ಒಂದು ಕೆಲಸ ಆಗಬೇಕು, ವ್ಯಾಪಾರದಿಂದ ಲಾಭ ಆಗಬೇಕು. ಆನೆಗಳು, ಮನೆಗಳು, ಆನೆಗಳು ಅಂತಂದರೆ ಹಿಂದಿನ ಕಾಲ ಗಜ ಸಂಪತ್ತು ಅಂತಿತ್ತು, ಅದು ಸ್ಟೇಟಸ್. ಅದು ಇವತ್ತಿನ ಕಾಲ ನಮಗೆ ಎಷ್ಟು ಬಂಗಲೆಗಳಿದೆ, ಎಷ್ಟು ಕಾರುಗಳಿದೆ, ಅದರ ಮೇಲೆ ನಮ್ಮ ಸ್ಟೇಟಸ್ ಲೆಕ್ಕ ಹಾಕ್ತೇವೆ. ಮೆಟೀರಿಯಲ್ ಪ್ರಾಸ್ಪೆಕ್ಟ್ಸ್ ಫ್ರಮ್ ಆಲ್ ಆಸ್ಪೆಕ್ಟ್ಸ್, ಬಟ್ಟೆಗಳು, ಸಾರಿಗೆ, ವಾಹನಗಳು, ಹಾಸಿಗೆ, ಚಿನ್ನದ ನಷ್ಟ ಮತ್ತು ಸಂಪತ್ತು, ಕುದುರೆಗಳು ಮತ್ತು ಆನೆಗಳ ಲಾಭ, ಹೆಣ್ಣು ಕೊಟ್ಟ ಮಾವನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಏಕಾದಶ ಸ್ಥಾನವನ್ನು ನಾವು ನೋಡಬೇಕಾಗ್ತದೆ. ಮತ್ತು ದ್ವಾದಶ ತ್ಯಾಗಾದಿ ಭೋಗೇಷ್ಟಿ ವಿವಾಹಾದ ದಾನ್ಯ ಕೃಷ್ಯ ಅಧಿಕರ್ಮ ವ್ಯಯ ಸಂಕ್ಷಿಪ್ತ ಪಿತೃವ್ಯಯ ಮಾತೃಶ್ವ ಮಾತುಲಾನಿ ಯುದ್ಧೇಕ್ಷಣಂ ಯುದ್ಧ ಪರಾಜಯೋಂತ್ಯೇ ಅಂತ ಹೇಳ್ತಾರೆ. ಅಂದರೆ ವೈರಾಗ್ಯ ತ್ಯಜಿಸೋದು, ಯಾವುದೋ ಒಂದು ಬೇಡ ಅಂತ ಅಂದ್ಕೊಳ್ಳೋದು, ಸೀಕ್ರೆಟ್ ಕಂಫರ್ಟ್ಸ್, ಬೆಡ್ ಕಂಫರ್ಟ್ಸ್ ಅಂತ ಹೇಳ್ತಾರೆ, ಎಂಜಾಯ್ಮೆಂಟ್ಸು, ತ್ಯಾಗ, ವಿವಾಹಾದಿ ಕಾರ್ಯಗಳು, ದಾನ, ಕೃಷಿಕ, ಮತ್ತು ವ್ಯಯ, ಹೆಚ್ಚಿನ ವ್ಯಯಗಳು, ಗಾಯ, ತಾಯಿಗೆ ಚಿಕ್ಕಪ್ಪ, ತಾಯಿಯ ಸೋದರ, ತಾಯಿಯ ಚಿಕ್ಕಪ್ಪನ ಪತ್ನಿ, ಯುದ್ಧಗಳು, ಯುದ್ಧದಲ್ಲಿ ಸೋಲು ಮೊದಲಾದಂಥ ವಿಷಯಗಳು 12ನೇ ಭಾವದಲ್ಲಿ ನೋಡ್ತೇವೆ. ಇದು ದ್ವಾದಶ ಭಾವಗಳು. ಇದರಲ್ಲಿ ಎಲ್ಲ ಇದೆ. ಆಗಲಿ ಪ್ರಶ್ನೆಗೆ ಸಂಬಂಧಪಟ್ಟ ಕೆಲವಿನ ವಿಚಾರ, ಯಾರಾದರೂ ಪ್ರಶ್ನೆಯನ್ನು ಯಾವಾಗ ಕೇಳ್ತಾರೆ, ಒಂದು ವಸ್ತು ಹೋಗಿದೆ, ಒಬ್ಬ ಮನುಷ್ಯ ಬರ್ತಾ ಇಲ್ಲ, ಮನೆಗೆಲ್ಲ ದೂರಕ್ಕೆ ಹೋಗಿದ್ದಾನೆ, ನಮ್ಮ ಹತ್ರನೇ ಇದ್ದಾನ, ನಾನೊಂದು ಮನೆ ಕೊಂಡ್ಕೋಬೇಕು ಅಂದ್ಕೋತಾ ಇದ್ದೀನಿ, ಆ ಮನೆಗೆ ಅಷ್ಟು ಯೋಗ್ಯತೆ ಇದೆಯಾ, ನನಗೆ ಆಗುತ್ತಾ, ನನಗೆ ಉದ್ಯೋಗವನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ, ನನಗೆ ಆ ಉದ್ಯೋಗ ನಾನು ಅಂದುಕೊಂಡಂಥ ಉದ್ಯೋಗ ಬರುತ್ತಾ, ನನಗೆ ಯಾವಾಗ ಉದ್ಯೋಗ ಬರುತ್ತೆ ಅಂತಂದರೆ ಜಾತಕವನ್ನು ನೋಡಬೇಕು. ಈಗ ನಾನೊಂದು ಇಂಟರ್ವ್ಯೂ ಕೊಟ್ಟು ಬಂದಿದ್ದೀನಿ, ಆ ಉದ್ಯೋಗ ಆಗುತ್ತಾ ಇಲ್ಲ, ನನ್ನ ಅಂಥ ಕಡೆಯೇ ಉದ್ಯೋಗ ಸಿಗುತ್ತಾ ಇಲ್ಲ, ನಾನು ಇನ್ಫೋಸಿಸ್ಗೆ ಟ್ರೈ ಮಾಡ್ತಾ ಇದ್ದೀನಿ, ಅಥವಾ ನಾನು ಗೌರ್ಮೆಂಟ್ ಜಾಬೇ ಟ್ರೈ ಮಾಡ್ತಾ ಇದ್ದೀನಿ, ಅದರಲ್ಲಿ ಸಿಗುತ್ತಾ ಇಲ್ಲ. ಇಂತಹ ಪ್ರಶ್ನೆಗಳಿಗೆ ನಾವು ಈ ಪ್ರಶ್ನೆ ಲಗ್ನವನ್ನು, ಚಕ್ರವನ್ನು ಹಿಡಿದು ನಾವು ಹೇಳ್ಬೋದು. ಇದು ದ್ವಾದಶ ಭಾವಗಳು. ಇದರಲ್ಲಿ ನಾವು ಉದಾಹರಣೆಗಳನ್ನು ತಗೊಂಡಾಗ ಆ ಭಾವಗಳ ಬಗ್ಗೆ ನಾವು ತಿಳಿಸೋಣ. ಮತ್ತೇನು ಹೇಳ್ತಾರೆ, ಕೆಲವಿನ ಪ್ರಶ್ನೆಯ ಫಲ ನಿರ್ಣಯ ಹೆಂಗೆ ಮಾಡಬೇಕು. ಎಲ್ಲ ಭಾವಗಳನ್ನು ನೋಡಿದ್ದೀವಿ,
ಯಾವಾಗ ಒಂದು ಪ್ರಶ್ನೆ ಫಲವನ್ನು ಕೊಡುತ್ತದೆ ಅದನ್ನು ಹೇಗೆ ನಿರ್ಧಾರ ಮಾಡಬೇಕು ಅಂತಂಬೋದು ಕೂಡ ಕೆಲವಿನ ಸೂತ್ರಗಳನ್ನು ಈ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಯದ್ಯದ್ ಭಾವೇಶು ಯದ್ವಸ್ತು ಕಥಿತಂ ಯವನಾದಿಭಿಃ ತತ್ಕಾರ್ಯ ಸಂಜ್ಞಮಾಖ್ಯಾತಂ ತತಃ ಪ್ರಶ್ನ ವಿಚಾರಣಾಃ. ಯವನರು ಕೆಲವೊಂದು ಹೇಳ್ತಾರೆ, ಪೃಚ್ಛಕ ಅಂತಂದರೆ ಪ್ರಶ್ನೆ ಕೇಳುವವನು ಅಂತ ಅರ್ಥ. ಪೃಚ್ಛಕ ಏನು ಮಾಡ್ತಾನೆ, ಅವನು ಕೇಳುವಂಥ ಪ್ರಶ್ನೆಗೆ ಅನುಗುಣವಾಗಿ ಪ್ರಶ್ನ ಲಗ್ನದಿಂದ ಭಾವವನ್ನು ಮತ್ತು ಭಾವಾಧಿಪತಿಯ ಅವಸ್ಥೆಯನ್ನು ಪರಿಶೀಲನೆ ಮಾಡಬೇಕು. ಅವನೊಂದು ಸ್ಪೆಸಿಫಿಕ್ ಪ್ರಶ್ನೆ ಕೇಳ್ತಾನೆ, ನನಗೆ ವಿದೇಶಿಯಾನ ಆಗುತ್ತಾ ಇಲ್ಲವ ಅಂತ ಕೇಳ್ತಾನೆ. ವಿದೇಶಿಯಾನ ಅಂತಂದರೆ ಯಾವ ಮನೆಯನ್ನು ನೋಡಬೇಕು? 9ನೇ ಮನೆಯನ್ನು ನೋಡಬೇಕು. ಯಾಕೆಂದರೆ ಲಾಂಗ್ ಜರ್ನೀಸ್. 9ನೇ ಮನೆಯ ಅಧಿಪತಿ, ಅವು 2ಗಳ ಬಲವನ್ನು ನೋಡಬೇಕು. ವಿವಾಹದ ಬಗ್ಗೆ ನೋಡಬೇಕು ಅಂದರೆ ಸಪ್ತಮಾಧಿಪತಿ. ಅದೇ ಮಕ್ಕಳ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅಂದ್ಕೊಳ್ಳಿ, ಪಂಚಮಾಧಿಪತಿ. ಅಂದರೆ ಲಗ್ನಾಧಿಪತಿಯ ಜೊತೆ ಯಾವ ಭಾವವನ್ನು ನೋಡ್ತೀವೋ ಆ ಭಾವಾಧಿಪತಿಯನ್ನು ಕೂಡ ನೋಡಬೇಕು. ಕೆಲವಿನ ಪುಸ್ತಕಗಳಲ್ಲಿ ನಿಮಗೆ ತಾಜಕ ನೀಲಕಂಠ ಅಂತ ಕೆಲವಿನ ಪ್ರಶ್ನೆ ಪುಸ್ತಕಗಳನ್ನು ಬರೆದಿದ್ದಾರೆ. ವರ್ಷಾಫಲ ಶಾಸ್ತ್ರ ಅಂತ ಬರೆದಿದ್ದಾರೆ. ಅದರಲ್ಲಿ ಕೂಡ ಇದು ಬರುತ್ತೆ. ಬಟ್ ಟರ್ಮಿನಾಲಜಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅವರು ತಜಿಕಿಸ್ತಾನ್ ಪರಿವಾಹಕ ಪ್ರದೇಶದಲ್ಲಿದ್ದರಾದ ಕಾರಣ ಅಲ್ಲಿ ಪ್ರಯೋಗ ಮಾಡುವಂಥ ಪದಗಳನ್ನೆಲ್ಲ ಕೂಡ ಬಳಸಿದ್ದಾರೆ. ತಾಜಕ ಶಾಸ್ತ್ರ ಅಂತ, ಆ್ಯನ್ಯುವಲ್ ಹರೋಸ್ಕೋಪ್, ವರ್ಷಾಫಲ ಅಂತ ಕೂಡ ಹೇಳ್ತಾರೆ. ಅದರಲ್ಲಿ ಅವರು ಕೆಲವಿನ ಯೋಗಗಳನ್ನು ಹೇಳ್ತಾರೆ. ಇತಾಸಲ ಯೋಗ, ಮುತಶಿಲ ಯೋಗ, ಇದೆಲ್ಲ ಕೂಡ ಅಲ್ಲಿ ಬಳಸುವಂಥ ಪದಗಳು. ಅದರಲ್ಲಿ ಕೂಡ ಈ ಒಂದು ಪ್ರಶ್ನೆ ತಂತ್ರ, ಇದರಲ್ಲಿ ಬಿ ವಿ ರಾಮನ್ ಬರೆದಂಥ ಪುಸ್ತಕದಲ್ಲಿ ಕೂಡ ಆ ಯೋಗಗಳ ಬಗ್ಗೆ ಹೇಳ್ತಾರೆ. ಅವರು ಇದಕ್ಕೇನಂತಾರೆ ಅಂದರೆ ಲಗ್ನೇಶ ಕಾರಕೇಶ ಅಂತ ಕರೀತಾರೆ. ಲಗ್ನೇಶ ಕಾರಕೇಶ. ಲಗ್ನೇಶ ಪ್ರಶ್ನೆ ಕೇಳುವ ಸಮಯದಲ್ಲಿ ಲಗ್ನೇಶ ಚೆನ್ನಾಗಿರಬೇಕು. ಲಗ್ನೇಶ ಅಂದರೆ ಲಗ್ನಾಧಿಪತಿ ಅಂತ. ಕಾರಕೇಶ ಅಂತಂದರೆ ಅವನು ಯಾವ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಆ ಪ್ರಶ್ನೆಗೆ ಸಂಬಂಧಪಟ್ಟ ಭಾವಾಧಿಪತಿ ಅಂತ ಅರ್ಥ. ಕಾರಕ ಅಂತಂದರೆ ನಾವು ಜಾತಕ ವರ್ಗದಲ್ಲಿ ಕಳತ್ರ ಕಾರಕ ಅಂದರೆ ಶುಕ್ರ ತಗೊಳ್ತೇವೆ. ಇಲ್ಲಿ ಪ್ರಶ್ನೆದಲ್ಲಿ ಕಾರಕೇಶ ಅಂತಂದರೆ ಸಪ್ತಮಾಧಿಪತಿ ಅಂತ ಅರ್ಥ. ಲಗ್ನೇಶ ಕಾರಕೇಶ ಅವರಿಬ್ಬರಿಗೂ ಸಂಬಂಧ ಬಂದಲ್ಲಿ ಅವನು ಯಾವ ಕಾರ್ಯವನ್ನು ಕೇಳಿದ್ದಾನೋ ಅದು ಆಗುತ್ತೆ ಅಂತ ಅರ್ಥ. ಇದು ಮುಂದೆ ಫಲನಿರ್ಣಯದಲ್ಲಿ ಬರುತ್ತೆ. ಅದು ಸೂತ್ರ ಹೇಳುತ್ತೆ. ಸೊ ಏನು ಪ್ರಶ್ನೆ ಕೇಳ್ತಾನೋ ಅದಕ್ಕೆ ಅದು ಯಾವ ಭಾವ ಆಗ್ತದೆ, ಆ ಭಾವಾಧಿಪತಿ ಬಗ್ಗೆ ನಾವು ಬಲವನ್ನು ನೋಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಇದು ಶ್ಲೋಕ. ನೆಕ್ಸ್ಟ್ 18ನೇ ಶ್ಲೋಕ ಏನು ಹೇಳುತ್ತೆ, ಯಸ್ಯ ಭಾವಸ್ಯ ಯದ್ವಸ್ತು ಪ್ರಶ್ನ ಮಾತ್ರೇ ಪ್ರಕಾಶಿತಂ ತತ್ಪೃಚ್ಛಾಯಾಂ ತು ತರ್ಲಗ್ನಂ ಏವಂ ವಾ ಪೂರ್ವವದ್ ಭವೇತ್. ಅಂದರೆ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಯಾವುದೇ ವಸ್ತು ಯಾವ ವಸ್ತು ಪರಿಗಣನಲ್ಲಿದೆಯೋ ಒಂದೇ ಪ್ರತಿನಿಧಿಸುವ ಮನೆಯನ್ನು ಆರೋಹಣ ಮತ್ತು ಪರಿಣಿಸಬೇಕು. ಏನು ಹೇಳ್ತಾರೆ ಅಂದರೆ ಪ್ರಶ್ನೆ ಕೇಳಿ ಸೂಚಿಸುವಂಥ ಭಾವ, ಯಾವ ಪ್ರಶ್ನೆಯನ್ನು ಕೇಳಿದ್ದಾನೋ ಆ ಪ್ರಶ್ನೆ ಕೇಳಿದಂಥ ಭಾವವನ್ನೇ ಲಗ್ನದ ಥರ ನೋಡು ಅಂತ ಹೇಳ್ತಾರೆ. ಈಗ ಸಪೋಸ್ ಇದೊಂದು ಎಕ್ಸಾಂಪಲ್ ಅಂದುಕೊಳ್ಳೋಣ. ಈಗಿನ ಸಮಯದಲ್ಲಿ ಲಗ್ನ ನೋಡಿದರೆ ಇದು ಇವತ್ತಿನ ಲಗ್ನ ಸ್ಥಿತಿ ಗೋಚಾರದಲ್ಲಿ ಪ್ರಶ್ನೆ ಕೇಳಿದ ಲಗ್ನ ಒಂದು ಕರ್ಕ ಆಗಿದೆ. ಆದರೆ ಇಲ್ಲಿ ಈ ಸೂತ್ರದ ಪ್ರಕಾರ ಏನು ಹೇಳ್ತಾರೆ, ಸಪೋಸ್ ವಿವಾಹವನ್ನು ಕೇಳಿದ್ರೆ ಅಂದ್ಕೊಳ್ಳಿ. ವಿವಾಹ ಅಂತಂದ್ರೆ ಏನು, ಸಪ್ತಮ ಸ್ಥಾನ ನೋಡ್ಬೇಕಲ್ವಾ. ಸೊ ಲಗ್ನದಿಂದ ಸಪ್ತಮ ಸ್ಥಾನ ಮೇಷ ಆಗ್ತದೆ. ಅಂದರೆ ಈ ಮೇಷವನ್ನೇ ಲಗ್ನ ಅಂತ ಅಂದುಕೊಂಡು ಪರಿಶೀಲನೆ ಮಾಡು. ಉದ್ಯೋಗದ ಬಗ್ಗೆ ಕೇಳ್ತಾನೆ, ದಶಮ ಸ್ಥಾನ, ಲಗ್ನದಿಂದ ದಶಮ ಸ್ಥಾನ ಕರ್ಕ ಆಗ್ತದೆ. ಈ ಲಗ್ನವನ್ನೇ ಈ ಒಂದು ದಶಮ ಸ್ಥಾನವನ್ನೇ ಲಗ್ನ ಅಂತ ತಿಳಿದು ಲಗ್ನಾಧಿಪತಿ ಲಗ್ನವನ್ನು ನೋಡಿದ್ರು ಒಳ್ಳೆಯದು. ಲಗ್ನ ಸ್ಥಾನದಲ್ಲಿ ಶುಭಗ್ರಹಗಳಿರೋದು, ಲಗ್ನ ಸ್ಥಾನವನ್ನು ಶುಭಗ್ರಹಗಳು ನೋಡೋದು. ಆ ಪ್ರಕಾರ ಭಾವವನ್ನೇ ಲಗ್ನ ಅಂತ ತಿಳಿದು ಪರಿಶೀಲನೆ ಮಾಡು ಅಂತ ಹೇಳ್ತಾರೆ ಈ 18ನೇ ಶ್ಲೋಕ. ಮತ್ತೆ ಇದೆ ಸೂತ್ರಗಳನ್ನು ತಿಳ್ಕೊಂಡು ಉದಾಹರಣೆ ನೋಡುವಾಗ ನಮಗೆ ಯಾವುದು ಉಪಯುಕ್ತ ಅಂತ ಅಲ್ಲಿ ನೋಡೋಣ. ಪ್ರಾಕ್ಟಿಕಲ್ ಹಿಂಗೆ ಮಾಡಬೇಕು ಅಂತ ನೋಡ್ಬೋದು. 19ನೇ ಶ್ಲೋಕ ಏನು ಹೇಳುತ್ತೆ, ಯದ್ಯದ್ ಭಾವೇಶು ಯತ್ಕರ್ಮ ತಸ್ಮಾ ಲಗ್ನ ವ್ಯವಸ್ಥಿತಿ ಅತೀತ ನಾಗತೆ ಕಾರ್ಯೇ ತ್ವತೀತ ನಾಗತಾದಪಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ
ಪ್ರಶ್ನೆ ಏನು ಹೇಳುತ್ತೆ, ಪ್ರಶ್ನೆ ಸಪೋಸ್ ಅವನು ಪ್ರಶ್ನೆ ಕೇಳುವಾಗ ಫ್ಯೂಚರ್ ಬಗ್ಗೆ ಕೂಡ ಕೆಲವೊಮ್ಮೆ ಕೇಳ್ತಾನೆ, ಪಾಸ್ಟ್ ಬಗ್ಗೆ ಕೇಳ್ತಾನೆ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಸೂತ್ರವನ್ನು ಹೇಳ್ತಾರೆ. ಪ್ರಶ್ನೆಯಲ್ಲ ಜಾತಕ ಗೀತಕ ಏನಿಲ್ಲ ಅವನ ಹತ್ರ. ಸೊ ಯಾವುದೋ ಒಂದು ಪ್ರಶ್ನೆ ಕನೆಕ್ಟೆಡ್ ಟು ಪಾಸ್ಟ್ ಆರ್ ಕನೆಕ್ಟೆಡ್ ಟು ಫ್ಯೂಚರ್ ಬಗ್ಗೆ ಕೇಳ್ತಾನೆ. ಈಗ ಪ್ರೆಸೆಂಟ್ ಬಗ್ಗೆ ಹೇಳಿದ್ರೆ ಲಗ್ನವನ್ನು ಹಿಡಿದುಕೊಂಡು ನಾವು ಹೇಳಿಬಿಡ್ತೇವೆ. ಫ್ಯೂಚರ್ ಬಗ್ಗೆ ಕೇಳಿದ ಅನ್ಕೊಳ್ಳಿ ಅಥವಾ ಪಾಸ್ಟ್ ಬಗ್ಗೆ ಕೇಳಿದ ಅವಾಗ ಏನು ಅನ್ಕೋಬೇಕು ಅಂದರೆ, ಇಲ್ಲಿ ವರಾಹಮಿರಾಚಾರ್ಯ ಹೇಳ್ತಾರೆ ಪ್ರಶ್ನೆ ಲಗ್ನ ಪ್ರೆಸೆಂಟ್ ವರ್ತಮಾನವನ್ನು ಸೂಚನೆ ಮಾಡ್ತದೆ. ಪ್ರಶ್ನೆ ಲಗ್ನದಿಂದ ಎರಡನೇ ಮನೆ ಏನಿದೆ ಇದು ಫ್ಯೂಚರ್ ಭವಿಷ್ಯತ್ ಕಾಲವನ್ನು ಸೂಚನೆ ಮಾಡ್ತದೆ. ಅವನು ಭವಿಷ್ಯತ್ ಕಾಲದ ಬಗ್ಗೆ ಕೇಳಿದ ಅಂತಂದರೆ ಎರಡನೇ ಮನೆಯನ್ನು ಲಗ್ನವನ್ನು ಇಟ್ಟುಕೊಂಡು ಮಾಡಬೇಕಾಗ್ತದೆ. ಪಾಸ್ಟ್ ಬಗ್ಗೆ ಭೂತಕಾಲದ ಬಗ್ಗೆ ಕೇಳಿದರೆ ಲಗ್ನದಿಂದ 12ನೇ ಮನೆ ಯಾವುದಾಗುತ್ತೆ ಅದನ್ನು ಲಗ್ನವಾಗಿ ಮಾಡಿ ನಾವು ಗ್ರಹ ಸ್ಥಿತಿಯನ್ನು ನೋಡಬೇಕಾಗ್ತದೆ. ಇದು ಒಂದು ಸಣ್ಣ ಸೂತ್ರ. ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನು ನೋಡಬೇಕಾಗ್ತದೆ. ಇದರಲ್ಲಿ ಎಲ್ಲವನ್ನೂ ಹೇಳಿದ್ದಾರೆ. ಆದರೆ ರಿಯಾಲಿಟಿಯಲ್ಲಿ ಪ್ರಶ್ನೆ ಸಮಯ ಬಂದಾಗ ನಮಗೆ ಎಲ್ಲವೂ ಉಪಯೋಗ ಬರೋದಿಲ್ಲ. ಮುಖ್ಯವಾಗಿ ಯಾವುದು ಬೇಕೋ ಅದು ಮತ್ತೆ ಪುನರಾವೃತ ನಿಮಗೆ ಆಗ್ತಾನೆ ಇರುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೊಂದು ಶ್ಲೋಕ 20ನೇ ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ಮೂರ್ಧೋದಯೇ ಸೌಮ್ಯವಿ ಲಗ್ನಗೆ ವಾಲಗ್ನೆ ಅಪಿವಾ ಸೌಮ್ಯಯುತೆ ಶುಭಂ ಸ್ಯಾತ್ ಅಥೋನ್ಯತಾತ್ವೇತು ತದನ್ಯತಾತ್ಯಂ ಮಿಶ್ರಂ ವಿಮಿಕ್ತೈ ರದಿಕಂ ಬಲಾಢ್ಯೈ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನು ಹೇಳ್ತಾರೆ, ಪ್ರಶ್ನೆ ಕೇಳುವಂಥ ಲಗ್ನ. ಮಾಮೂಲಲ್ಲಿ ನಮಗೆ ಜಾತಕ ಭಾಗದಲ್ಲಿ ಕೂಡ ರಾಶಿಗಳನ್ನು ಡಿವೈಡ್ ಮಾಡ್ತಾರೆ. ಶೀರ್ಷೋದಯ ರಾಶಿಗಳು, ಪೃಷ್ಠೋದಯ ರಾಶಿಗಳು, ಉಭಯೋದಯ ರಾಶಿಗಳು ಅಂತ ಹೇಳ್ತಾರೆ. ಅಂದರೆ ಶೀರ್ಷ ತಲೆಭಾಗದಿಂದ ಉದಯಿಸುವಂಥ ರಾಶಿಗಳನ್ನು ಶೀರ್ಷೋದಯ ರಾಶಿ ಅಂತ ಹೇಳ್ತಾರೆ. ಪೃಷ್ಠಭಾಗದಿಂದ ಉದಯಿಸುವ ರಾಶಿಯನ್ನು ಪೃಷ್ಠೋದಯ ರಾಶಿ. ಉಭಯೋದರ ಎರಡು ಹೀಗೆ ತಲೆಭಾಗ ಮತ್ತು ಪೃಷ್ಠಭಾಗ ಎರಡೂ ಕೂಡ ಉದಯಿಸುವಂಥ ರಾಶಿಗಳನ್ನು ಉಭಯೋದರ ರಾಶಿ ಅಂತ. ಮೀನ ನೋಡಿ, ಮೀನದಲ್ಲಿ ನಿಮಗೆ ಎರಡು ಮೀನುಗಳು ಎರಡೂ ಕೂಡ ಒಂದು ಡೈರೆಕ್ಷನ್ ಇನ್ನೊಂದು ಡೈರೆಕ್ಷನ್ ಇರುತ್ತೆ. ಸೊ ಇದನ್ನು ನೋಡ್ರಿ, ನಿಮಗೆ ಒಂದು ಮೀನಿಗೆ ತಲೆಭಾಗ, ಇನ್ನೊಂದು ಮೀನಿಗೆ ಪೃಷ್ಠಭಾಗ. ಹಾಗೆ ಅದನ್ನು ಉಭಯೋದಯ ರಾಶಿ ಅಂತಾರೆ. ಇಲ್ಲಿ ನಾವು ಈ ಬೈಫರ್ಕೇಶನ್ ನೋಡಿದ್ರೆ ಮಿಥುನ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ಮತ್ತು ಕುಂಭ ಇವುಗಳೆಲ್ಲ ಕೂಡ ಶೀರ್ಷೋದಯ ರಾಶಿಗಳು ಅಂತ ಕರಿತೀವಿ. ಮೇಷ, ಋಷಭ, ಕರ್ಕ, ಧನುಸ್ಸು ಮತ್ತು ಮಕರ ಇವುಗಳೆಲ್ಲ ಕೂಡ ಪೃಷ್ಠೋದಯ ರಾಶಿಗಳು ಅಂತ ಕರಿತೀವಿ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರಶ್ನೆ ಕೇಳುವಂಥ ಲಗ್ನ ಏನಿದೆ ಆ ಲಗ್ನ ಒಂದು ವೇಳೆ ಶೀರ್ಷೋದಯ ರಾಶಿ ಆಗಿದ್ದರೆ ಅಥವಾ ಶುಭ ಗ್ರಹಗಳಿಗೆ ಇರುವ ರಾಶಿ ಆದರೆ ಅವರು ಕೇಳಿದಂಥ ಪ್ರಶ್ನೆ ಅಥವಾ ಬಯಸಿದ ಕಾರ್ಯ ಸಫಲ ಆಗ್ತದೆ. ಒಂದು ವೇಳೆ ಪ್ರಶ್ನೆ ಲಗ್ನ ಪೃಷ್ಠೋದಯ ರಾಶಿಯಾಗಿದ್ದರೆ ಅದಕ್ಕೆ ವಿಪರೀತವಾಗಿ ಪ್ರತಿಕೂಲ ಆಗಬಹುದು ಅಂತ ಹೇಳ್ತಾರೆ. ಉಭಯೋದಯ ರಾಶಿ ಆದರೆ ಏನಾಗ್ತದೆ, ಹೆಚ್ಚಿನ ಕಷ್ಟದಿಂದ ಆ ಕೆಲಸ ಈಡೇರ್ತದೆ ಅಂತ ಹೇಳ್ತಾರೆ. ಇದು ಒಂದು ಸಣ್ಣ ಸೂತ್ರ. ಇದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಮೆಜಾರಿಟಿ ಪಾಯಿಂಟ್ಸ್ ಯಾವುದಾಗ್ತದೋ ಅದಕ್ಕೆ ಅನುಕೂಲ ಅಂತ ಹೇಳ್ತಾರೆ. ಲಗ್ನ ನೋಡ್ತೇವೆ, ಲಗ್ನಾಧಿಪತಿ ಬಲವನ್ನು ನೋಡ್ತೇವೆ, ಶಕುನಗಳನ್ನು ನೋಡ್ತೇವೆ. ಈ ಸೂತ್ರಗಳನ್ನೆಲ್ಲ ನೋಡಿ ಯಾವುದಕ್ಕೆ ಜಾಸ್ತಿ ಬಲ ಇದೆ, ಯಾವುದು ಜಾಸ್ತಿ ಪಾಸಿಟಿವ್ ಸೈನ್ಸ್ ಇದೆ ಅದಕ್ಕೆ ಅವಕಾಶ ಕೊಡ್ತೇವೆ. ನಂತರ ಮತ್ತೊಂದು ಶ್ಲೋಕ, ಕೇಂದ್ರೋಪಗ ನವಮ ಪಂಚಮಗಾಶ್ಚ ಸೌಮ್ಯಾ ಕೇಂದ್ರಾಷ್ಟವರ್ಜ್ಯಂ ಅಶುಭಾಸ್ತ್ರಿಷಡಾಯ ಸಂಸ್ಥಾ ಸರ್ವಾರ್ಥ ಸಾಧನಕರಾ ಪರಿಪೃಚ್ಛತಾಂ ಶುರೇಭಿರ್ ವಿಪರ್ಯ ಗುಣೈಸ್ತು ವಿಪರ್ಯ ಸ್ಯಾತ್ ಅಂತ ಹೇಳ್ತಾರೆ. ಸೊ ಕೇಂದ್ರ ಸ್ಥಾನಗಳು ನಮಗೆ ಗೊತ್ತಿದೆ, 1, 4, 7, 10. ತ್ರಿಷಾಡಯ ಸ್ಥಾನಗಳು ಅಂತೇವೆ. ತ್ರಿಷಾಡಯ ಸ್ಥಾನಗಳು ಅಂತಂದರೆ 3, 6, 11ನೇ ಸ್ಥಾನಗಳನ್ನು ತ್ರಿಷಾಡಯ ಸ್ಥಾನಗಳು ಅಂತ. ಇಲ್ಲಿ ಏನು ಹೇಳ್ತಾರೆ, ಒಂದು ಸೂತ್ರ, ಬಯಸಿದ ಕಾರ್ಯ ಸಕ್ಸಸ್ಫುಲ್ ಆಗಬೇಕಾದ್ರೆ ಶುಭ ಗ್ರಹಗಳು ಕೇಂದ್ರ ಸ್ಥಾನಗಳಲ್ಲಿರಬೇಕು ಅಥವಾ ಕೋಣ ಸ್ಥಾನದಲ್ಲಿರಬೇಕು. ಸೊ ಶುಭ ಗ್ರಹಗಳು ಕೇಂದ್ರ ಕೋಣ ಸ್ಥಾನದಲ್ಲಿದ್ದು ಅದೇ ಸಮಯದಲ್ಲಿ ಪಾಪಗ್ರಹಗಳೇನಾದರೂ 3, 6, 11ನೇ ಸ್ಥಾನಗಳಲ್ಲಿದ್ದರೆ ಆಗ
ಅವರು ಅಂದುಕೊಂಡಂಥ ಕೆಲಸ ಸಂಪೂರ್ಣವಾಗಿ ಆಗುತ್ತದೆ ಅಂತ ಅರ್ಥ. ಮಾಮೂಲಾಗಿ ಗ್ರಹಗಳು ಕಂಫರ್ಟಬಲ್ ಆಗಿ ಎಲ್ಲಿರುತ್ತೆ ಅಂತಂದರೆ, ಶುಭ ಗ್ರಹಗಳು ಕೇಂದ್ರ ಕೋಣ ಸ್ಥಾನದಲ್ಲಿರಬೇಕು, ಪಾಪಗ್ರಹಗಳು 3, 6, 11 ಮನೆಯಲ್ಲಿರಬೇಕು. ಆ ಮನೆಗಳಲ್ಲಿದ್ದರೆ ಶುಭವನ್ನುಂಟು ಮಾಡ್ತಾರೆ. ಪಾಪಗ್ರಹಗಳು 8ನೇ ಮನೆಯಲ್ಲಿ ಇರಬಾರದು. 8ನೇ ಸ್ಥಾನವನ್ನು ಬಿಟ್ಟು ಪಾಪಗ್ರಹಗಳು 3, 6, 11 ಮನೆಗಿದ್ದರೆ ಒಳ್ಳೆಯದು. ಒಂದು ವೇಳೆ ಪಾಪಗ್ರಹ ಕೇಂದ್ರ ಸ್ಥಾನಗಳಲ್ಲಿರೋದಾಗಲಿ ಅಷ್ಟಮ ಸ್ಥಾನದಲ್ಲಿರೋದಾಗಲಿ ಆಯಿತು ಅಂತಂದರೆ ಅವರು ಅಂದುಕೊಂಡ ಕೆಲಸ ಈಡೇರುವುದಿಲ್ಲ. ಕೇಂದ್ರ ಸ್ಥಾನಗಳು ಅಂತಂದ್ರೇನು? ಸುಖ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಅದೇನು ಮಾಡ್ತದೆ? ನಮಗೆ ಪ್ರತಿಕೂಲವಾದಂಥ ಸೂಚನೆಯನ್ನು ನೀಡುತ್ತದೆ. ಇದು ತಿಳ್ಕೊಳ್ಬೇಕಾದಂಥ ವಿಚಾರ. ಸೊ ಇದು ಒಂದು ತಂಬ್ ರೂಲ್ ಇದ್ದಂಗೆ. ಶುಭ ಗ್ರಹಗಳು ಕೇಂದ್ರ ಕೋಣ ಸ್ಥಾನದಲ್ಲಿರಬೇಕು, ಪಾಪಗ್ರಹಗಳು ತ್ರಿಷಾಡೆಯ ಸ್ಥಾನಗಳಾದಂಥ 3, 6, 11 ಶುಭ ಫಲವನ್ನು ಕೊಡ್ತದೆ ಅಂತ ಹೇಳ್ತಾರೆ. ಇದು ಒಂದು ಸೂತ್ರ. ಮತ್ತೆ 22ನೇ ಸೂತ್ರ, ಕೇಂದ್ರಾದಿನಾಥೋ ಯದಿ ಲಗ್ನಗಃ ಸ್ಯಾತ್ತನ್ಮಿತ್ರಮೇತಸ್ಯ ಚ ಕೇಂದ್ರಗಂ ವಾ ವ್ಯಯಾಷ್ಟ ಕೇಂದ್ರಾಣ್ಯಪಹಾಯ ಪಾಪಾಶ್ಚ ಅನ್ಯತ್ರ ಯಾಥಾ ಯದಿ ತಚ್ಚುಭಂ ಸ್ಯಾತ್ ಅಂತ ಹೇಳ್ತಾರೆ. ಪ್ರಶ್ನೆ ಸಮಯಕ್ಕೆ ತ್ರಿಕೋಣಾಧಿಪತಿಗಳು ಲಗ್ನದಲ್ಲಿದ್ದರೆ, ತ್ರಿಕೋಣ ಸ್ಥಾನಗಳಂತಂದರೆ 5, 9, ಅವನೇನಾದರೂ ಪ್ರಶ್ನೆ ಕೇಳೋ ಕಾಲಕ್ಕೆ 5ನೇ ಮನೆ ಅಧಿಪತಿಯಾಗಿ 9ನೇ ಮನೆ ಅಧಿಪತಿಯಾಗಿ ಲಗ್ನದಲ್ಲಿದ್ದರೆ, ಅಥವಾ ಲಗ್ನಾಧಿಪತಿಯೇ ತ್ರಿಕೋಣ ಸ್ಥಾನದಲ್ಲಿ, ಮಿತ್ರ ತ್ರಿಕೋಣ ಸ್ಥಾನದಲ್ಲಿ ಅಂತ ಹೇಳ್ತಾರೆ. ಲಗ್ನಾಧಿಪತಿಯಾದಂಥ ಗ್ರಹ ಯಾಕಂದರೆ ಮಾಮೂಲಾಗಿ ಲಗ್ನ ಯಾವುದಾಗತ್ತೋ ತ್ರಿಕೋಣ ಸ್ಥಾನಗಳು ಅವರು ಮಿತ್ರರಿಗೆ ಬರುತ್ತೆ, ಬೇರೆ ಯಾರಿಗೂ ಬರಲ್ಲ. ಸೊ ಹಾಗಾಗಿ ತ್ರಿಕೋಣ ಸ್ಥಾನದಲ್ಲಿರುವಂಥ ಗ್ರಹಗಳಿಗೆ ಅವರ ಮನೆಯಲ್ಲಿದ್ದರೆ, ಅದೇ ಸಮಯದಲ್ಲಿ ಪಾಪಗ್ರಹಗಳು 8, 12 ಸ್ಥಾನಗಳಲ್ಲಿ ಇಲ್ಲದೇ ಇದ್ದರೆ ಶುಭ ಫಲಿತವನ್ನು ಕೊಡುತ್ತದೆ. ಇದು ಒಂದು ಸ್ತಂಭ. ಲಗ್ನಾಧಿಪತಿ ಕೇಂದ್ರ ಕೋಣ ಸ್ಥಾನದಲ್ಲಾಗಲಿ ತ್ರಿಕೋಣ ಸ್ಥಾನದಲ್ಲಾಗಲಿ, ತ್ರಿಕೋಣಾಧಿಪತಿ ಲಗ್ನದಲ್ಲಾಗಲಿ ಇರಬೇಕು. ಈ ಥರ ಪರಿವರ್ತನೆಯಲ್ಲಿದ್ದರೂ ಒಳ್ಳೆಯದು. ಈ ಥರ ಇದ್ದು ಪಾಪಗ್ರಹಗಳು 8, 12 ಮನೆಗೆ ಇಲ್ಲ ಅಂತಂದರೆ, 8ನೇ ಮನೆಗೆ ಸಂಬಂಧ ಬಂತು ಅಂದ್ಕೊಳ್ಳಿ, 8ನೇ ಮನೆಯನ್ನು ವಿಯೋಗ ಅಂತ ಕರಿತೀವಿ. ಪ್ರಶ್ನೆ ಲಗ್ನಕ್ಕಾಗಲಿ, ಪ್ರಶ್ನೆ ಕೇಳಿದಂಥ ಭಾವಾಧಿಪತಿಗಾಗಲಿ 8ನೇ ಮನೆ ಸಂಬಂಧ ಬಂತು ಅಂತಂದರೆ ಅವನ ಕೇಳಿದ ಕಾರ್ಯ ಈಡೇರೋದಿಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ಯಾವುದಕ್ಕೆ ಆಗಲಿ 8ನೇ ಮನೆ ಸಂಬಂಧ ಒಳ್ಳೆಯದಲ್ಲ. ಪಾಪ ಹಾಸ್ಪಿಟಲ್ ಇರ್ತಾನೆ, ಅವನು ಲಗ್ನಾಧಿಪತಿ 8ನೇ ಮನೆಗಿರೋದಾಗಲಿ 8ನೇ ಮನೆ ಅಧಿಪತಿ ಲಗ್ನದಲ್ಲಿ ಇರೋದಾಗಲಿ ಅಂದರೆ ಅವನು ಉಳಿಯೋದಿಲ್ಲ ಅಂತ ಅರ್ಥ. ಮರಣ ಆಗುತ್ತೆ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಆದರೆ ಇವತ್ತಿನ ಕಾಲದಲ್ಲಿ ಮೃತ್ಯು ವಿಚಾರವನ್ನು ಡೈರೆಕ್ಟಾಗಿ ಹೇಳೋ ಸಮಸ್ಯೆ ಇಲ್ಲ, ಎಥಿಕ್ಸ್. ಹಾಗಾಗಿ ಏನು ಮಾಡ್ತೀವಿ, ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತೀವಿ ಅಷ್ಟೇ, ಮೃತ್ಯು ಅಂತ ಹೇಳೋಂಗೇ ಇಲ್ಲ. ಯಾಕೆಂದರೆ ಮೃತ್ಯು ಅಂತ ನಾವು ಹೇಳಿದಷ್ಟು ಮಾತ್ರಕ್ಕೆ ಅವ್ರು ಎಲಿವೇಟೆಡ್ ಮೈಂಡಿಂದ ಆಲೋಚನೆ ಮಾಡಲ್ಲ, ಇನ್ನಿಷ್ಟು ಒಳಗೆ ಹೋಗ್ತಾರೆ. ಅದಕ್ಕಾಗಿ 8ನೇ ಮನೆಯ ಸಂಬಂಧ ಯಾವುದಕ್ಕೆ ಬಂದ್ರೂ ಅದಕ್ಕೆ ಪ್ರತಿಕೂಲವಾಗಿಯೇ ಇರುತ್ತೆ. 6ನೇ ಮನೆಯ ಸಂಬಂಧ ಬಂತು ಅಂತ ಅಂದ್ಕೊಳ್ಳಿ, ಶತ್ರುಗಳು ನಮ್ಮ ಕೆಲಸಕ್ಕೆ ಅಡ್ಡಿ ಹಾಕೋರು ಇರ್ತಾರೆ. 12ನೇ ಮನೆಯ ಸಂಬಂಧ ಬಂತು ಅಂದ್ಕೊಳ್ಳಿ, ಖರ್ಚು, ನಾವು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ವಿಪರೀತವಾದಂಥ ಖರ್ಚು ಆಗ್ತದೆ, ಖರ್ಚಿನ ಮೂಲಕ ಮುಂದುವರಿತದೆ ಅಂತ ನಾವು ಊಹಿಸಬಹುದು. ಅದಕ್ಕೆ 6, 8, 12 ಸಂಬಂಧ ಪ್ರಶ್ನೆ ಲಗ್ನಕ್ಕೆ ಬರಬಾರ್ದು. ಅದೇ ಕೇಂದ್ರ ಸ್ಥಾನಗಳ ಸಂಬಂಧ ಆಗಲಿ ತ್ರಿಕೋಣ ಸ್ಥಾನಗಳ ಸಂಬಂಧ ಆಗಲಿ ಬಂದರೆ ತುಂಬ ಸಂತೋಷವಾಗಿರ್ತಾನೆ. ನೆಕ್ಸ್ಟ್, ನರರಾಶಿ ಲಗ್ನ ಮಭವೀಕ್ಷಿತಂ ಶುಭೈ ಉದಯಾಸ್ತ ಬಂಧು ದಶಕೈ ಶುಭೈಸ್ತದ ತ್ರಿಕಲಾಭ ಷಷ್ಟ ಗತೈಸ್ತಥಾ ಶುಭೈ ಶುಭಲಾಭ ವಿತ್ತ ವಿಷಯಾಂಸ್ತದಾ ವದೇರ್. ಇಲ್ಲಿ ಮನುಷ್ಯ ರಾಶಿಗಳು, ದ್ವಿಚರ ರಾಶಿಗಳು, ಚತುಷ್ಪಾದ ರಾಶಿಗಳು ಇವೆಲ್ಲ ಕೂಡ ನಾವು ಇದರಲ್ಲಿ ನೋಡಿದ್ದೇವೆ, ಅಷ್ಟಕೂಟಗಳನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಈಗ ಮನುಷ್ಯ ರಾಶಿಗಳು ಅಂತ ಕರಿತೇವೆ, ಅಂದರೆ ಮಿಥುನ, ಕನ್ಯಾ, ತುಲ, ಕುಂಭ ಇವೆಲ್ಲ ಕೂಡ ಮನುಷ್ಯನಿಗೆ ರಾಶಿಗಳು. ದ್ವಿಪಾದ 2 ಪಾದಗಳಿಂದ ಸಂಚರಿಸುವಂಥ ರಾಶಿಗಳು. ಸೊ ಇಲ್ಲೇನು ಹೇಳ್ತಾರೆ, ಲಗ್ನಾಧಿಪತಿಯು ಮನುಷ್ಯ ರಾಶಿಯಲ್ಲಿದ್ದು ಶುಭ ಗ್ರಹಗಳಿಂದ ನೋಡಲ್ಪಟ್ಟರೆ ಶುಭ ಫಲವನ್ನು ಉಂಟು ಮಾಡ್ತದೆ, ಅಥವಾ ಶುಭ ಗ್ರಹಗಳು ಕೇಂದ್ರ ಸ್ಥಾನಗಳಲ್ಲಿದ್ದು ಪಾಪಗ್ರಹಗಳು
ತ್ರಿಷಾಡಯ ಅಂದರೆ 3, 6, 11 ಸ್ಥಾನಗಳಲ್ಲಿದ್ದರೆ ಉತ್ತಮ ಫಲಿತಾಂಶಗಳು, ಲಾಭಗಳು ಮತ್ತು ಆರ್ಥಿಕ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಪ್ರಶ್ನೆ ಕೇಳಬೇಕು, ಪ್ರಶ್ನೆ ಕೇಳಿರುವಂಥ ಲಗ್ನ ಬಲವಾಗಿರಬೇಕು, ಶುಭಗ್ರಹಗಳು ಕೇಂದ್ರ ಸ್ಥಾನದಲ್ಲಿರಬೇಕು, ಪಾಪಗ್ರಹಗಳು ತ್ರಿಷಾಡಯ ಸ್ಥಾನಗಳಾದ 3, 6, 11 ಅಷ್ಟಮ ಸಂಬಂಧ ಬರಬಾರ್ದು. ಈ ಥರ ಇದ್ದರೆ ಒಂದು ಕೆಲಸ ಆಗುತ್ತೆ ಅಂತ ನಾವು ಹಿಂದೆ ನೋಡಿದ್ವಿ. ಅದಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಏನು ಹೇಳ್ತಾರೆ, ಒಂದು ವೇಳೆ ಆ ಪ್ರಶ್ನೆ ಕೇಳಿದಂಥ ಪ್ರಶ್ನೆ ಮನುಷ್ಯ ಲಗ್ನ ಆಗಿದ್ದರೆ ಇನ್ನೂ ಅನುಕೂಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮನುಷ್ಯ ಲಗ್ನ ಅಂದರೆ ಮಿಥುನ, ಕನ್ಯಾ, ತುಲ, ಕುಂಭ, ಮನುಷ್ಯನ ಶೇಪಲ್ಲಿರುವಂಥ ರಾಶಿಗಳು. ಇವುಗಳೇನಾದರೂ ಲಗ್ನ ಆಗಿದ್ದರೆ ಇನ್ನೂ ಬೆನಿಫಿಟ್ ಜಾಸ್ತಿ ಅಂತ ಹಿಂದೆ ಹೇಳಿದಂಥ ಸ್ತೋತ್ರಕ್ಕೆ ಸ್ವಲ್ಪ ಅಡಿಷನ್ ಆ್ಯಡ್ ಮಾಡ್ತಾರೆ ಅಷ್ಟೇ. ಮತ್ತೆ 24ನೇ ಸ್ತೋತ್ರ, ಕನ್ಯಾ ತುಲಾಚ ಮಿಥುನಂ ಚ ಘಟೋ ಧೃರಾಶಿ ಚೈತೇಷು ಸೌಮ್ಯ ಸಹಿತೇಷು ಶುಭಂ ವಿಭಾವ್ಯಂ ಪಾಪ ವ್ಯಯಾಯ ಭಗತಾನ ಶುಭ ವಿಲಗ್ನೆ ಪಾಪ ಶಶೀನಾನ್ ಶುಭದೋ ದಶಮೇ ಶುಭಶ್ಚ ಅಂತ ಹೇಳ್ತಾರೆ. ಇದು ತುಂಬ ಮುಖ್ಯವಾದಂಥ ಸ್ತೋತ್ರ. ಶುಭಗ್ರಹಗಳು ಮನುಷ್ಯ ರಾಶಿಗಳಲ್ಲಿದ್ದಲ್ಲಿ ಶುಭ ಫಲವನ್ನುಂಟು ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಅಡಿಷನ್, ಒಂದು ವೇಳೆ ಅದೇ ಸಮಯದಲ್ಲಿ ಶುಭ ಮನುಷ್ಯ ಲಗ್ನ ಆಗಿ ಒಂದು ವೇಳೆ ಮನುಷ್ಯ ರಾಶಿಗಳಲ್ಲೇ ಶುಭಗ್ರಹಗಳಿತ್ತು ಅಂತ ಅಂದುಕೊಳ್ಳೋಣ, ಹಾಗಿದ್ದಲ್ಲಿ ಶುಭ ಫಲವನ್ನು ಉಂಟು ಮಾಡ್ತದೆ. ಒಂದು ವೇಳೆ ಪಾಪಗ್ರಹಗಳ 12ನೇ ಮನೆಯಲ್ಲಿತ್ತು ಅಂದ್ಕೊಳ್ಳಿ, ಶುಭ ಫಲವನ್ನು ಉಂಟು ಮಾಡೋದಿಲ್ಲ. ಯಾಕೆಂದರೆ 12ನೇ ಮನೆ ದುಶ್ಚಟಗಳು, ಆಮೇಲೆ ಖರ್ಚು, ಯುದ್ಧಗಳು, ಇದೆಲ್ಲ ಸೂಚನೆ ಮಾಡ್ತದೆ. ಅದಕ್ಕೆ 12ನೇ ಮನೆ ಪಾಪಗ್ರಹಗಳು ಇರಬಾರ್ದು. ನೆಕ್ಸ್ಟು ಇನ್ನೂ ಒಂದು ಏನು ಹೇಳ್ತಾರೆ, ಚಂದ್ರಕ್ಕೆ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಒಂದು ಕೆಲಸ ಆಗೋದು ಮುಖ್ಯ ಅಲ್ಲ, ಕೆಲಸದ ಜೊತೆ ನನಗೆ ಸಂತೋಷವೂ ಆಗಬೇಕು. ಕೆಲಸ ಆಗೋದೇನು, ಈಗ ನಾನು ಫಾರಿನಿಗೆ ಹೋಗಬೇಕು ಅಂತಿದ್ದೀನಿ, ನನಗೆ ಯಾವಾಗಿಂದನೋ ನನಗೆ ಅದು ಸಂತೋಷವಾದ ಕೆಲಸ, ಫಾರಿನಿಗೆ ಹೋಗಬೇಕಾಗಿ ಬಂತು. ಆದರೆ ಆ ಸಮಯದಲ್ಲಿ ಫಾರಿನಿಗೆ ಹೋಗಬೇಕಾದಂಥ ಉದ್ದೇಶ ಸಂತೋಷ ಕೊಡೋದಿಲ್ಲ. ಈಗ ಫಾರಿನಿಗೆ ಹೋಗೋದು ಯಾಕೆ, ಅಮೆರಿಕ ಹೋಗಬೇಕು, ಅಮೆರಿಕಾದಲ್ಲಿ ಹೋಗಿ ಒಂದು ಉದ್ಯೋಗವನ್ನು ಪಡೆದುಕೊಂಡು ಅಲ್ಲಿ ಗ್ರೀನ್ ಕಾರ್ಡನ್ನು ಪಡೆದು ಅಲ್ಲೇ ಸೆಟ್ಲ್ ಆಗಬೇಕು ಅಂತ ಸಂತೋಷ, ಆನಂದ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ನಾನು ಫಾರಿನಿಗೆ ಹೋಗ್ತೀನಿ ಅಂತ ಕೇಳ್ತಾನೆ. ಒಂದೊಂದು ಸಲ ಫಾರಿನಿಗೆ ಹೋಗ್ತಾನೆ, ಅವನೇನು ಮಾಡ್ತಾನೆ, ಆ ಕಂಪನಿಯಲ್ಲಿ ಒಂದು 2 ದಿನ ಹೋಗಿ ಬಾಪ್ಪ ನೀನು ಅಂತ ಕಳಿಸ್ತಾರೆ. 2 ದಿನ ಹೋಗಿ ಬಾಪ್ಪ ಅಂದ್ರೆ ಕೂಡ ಅಮೆರಿಕ ಹೋಗ್ತಾನೆ. ಅಮೆರಿಕಾಗೆ ಹೋಗಿ ಬರುವಂಥ ಕಾರ್ಯ ಮಾತ್ರ ಅನುಕೂಲ ಆಗ್ತದೆ. ಆದರೆ ಅವನಿಗೆ ಅಮೆರಿಕಾಗೆ ಯಾಕೆ ಹೋಗಬೇಕು ಅಂದ್ಕೊಂಡ, ಅಲ್ಲೇ ಸೆಟ್ಲ್ ಆಗಬೇಕು ಅಂದ್ಕೊಂಡ, ಆ ಕಾರ್ಯ ಅನುಕೂಲ ಆಗಲಿ. ಕೆಲವೊಮ್ಮೆ ಕೆಲಸಗಳಾಗ್ತವೆ, ಆದರೆ ಸಂತೃಪ್ತಿ ಆಗೋದಿಲ್ಲ. ಯಾಕೆಂದರೆ ಆ ಕೆಲಸ ಆಗಿದೆ, ಆದರೆ ನಾನು ಅಂದುಕೊಂಡಂಗೆ ಆಗಿಲ್ಲ. ಇದಕ್ಕೆ ಪ್ರಶ್ನೆ ಕೇಳೋ ಸಮಯದಲ್ಲಿ ಕೇವಲ ಪ್ರಶ್ನೆ ಈಡೇರೋದು ಮುಖ್ಯ ಅಲ್ಲ, ಜೊತೆಗೆ ಸಂತೋಷವೂ ಆಗಬೇಕು, ನಾನು ಅಂದುಕೊಂಡಂಗೆ ಆಗಬೇಕು. ಸೊ ಹಾಗಾಗಿ ಅದಕ್ಕೇನು ಮಾಡ್ತಾರೆ, ಚಂದ್ರ ಬಲವಾಗಿರಬೇಕು. ಪ್ರಶ್ನೆ ಕೇಳೋ ಸಮಯದಲ್ಲಿ ಚಂದ್ರ ಕೂಡ ಶುಭಪ್ರದವಾಗಿದ್ದರೆ ಕೆಲಸವೂ ಆಗುತ್ತೆ, ಜೊತೆಗೆ ಅವನಿಗೆ ತೃಪ್ತಿಯೂ ಆಗುತ್ತೆ. ಇಲ್ಲದ್ರೆ ಏನಾಗ್ತದೆ, ಕೆಲಸ ಮಾತ್ರ ಆಗ್ತದೆ, ತೃಪ್ತಿ ಆಗೋದಿಲ್ಲ. ತೃಪ್ತಿ ಆಗದೇ ಇದ್ರೆ ಏನಾಗ್ತದೆ, ಅವನ ಕೆಲಸ ಆಗಿಲ್ಲ ಅಂತಲೇ ಟ್ರೀಟ್ ಮಾಡ್ತಾನೆ. ನಾನು ಅಂದ್ಕೊಂಡಂಗೆ ಆಗಿಲ್ಲಲ್ಲಪ್ಪ, ಫಸ್ಟ್ ಕೆಲಸ ಆಗಬೇಕು, ಆಮೇಲೆ ನಾನು ಅಂದುಕೊಂಡಂಗೆ ಆಗಬೇಕು. ಅದಕ್ಕೇನು ಹೇಳ್ತಾರೆ, ಪ್ರಶ್ನೆ ಕೇಳೋ ಸಮಯದಲ್ಲಿ ಚಂದ್ರ ಕೂಡ ಬಲಿಷ್ಠನಾಗಿರಬೇಕು. ಕೆಲಸ ಒಂದೇ ಆಗೋದಲ್ಲ, ಜೊತೆಗೆ ಮನಸ್ಸು ಕೂಡ ತೃಪ್ತಿ ಆಗಬೇಕು. ಒಂದೊಂದ್ಸಲ ಏನಾಗುತ್ತೆ, ಲಗ್ನ ಚೆನ್ನಾಗಿರುತ್ತೆ, ಚಂದ್ರ ಸರಿ ಇರೋದಿಲ್ಲ, ಅವಾಗ ಹೇಳ್ತೀವಿ ಕೆಲಸ ಆಗ್ತದೆ, ಆದರೆ ಅಷ್ಟು ನೀವು ಅಂದ್ಕೊಂಡಂಗೆ ಆಗಲ್ಲ. ಆ ಥರ ವಾರ್ನ್ ಮಾಡ್ಬೋದು. ಸೊ ಅದಕ್ಕೆ ಬಲಹೀನನಾದಂಥ ಚಂದ್ರ ಲಗ್ನದಲ್ಲಿದ್ದರೆ ಶುಭವನ್ನು ಉಂಟು ಮಾಡೋದಿಲ್ಲ. ಚಂದ್ರ ಬಲಹೀನವಾಗಿದ್ರೇ ಶುಭ ಉಂಟು ಮಾಡೋದಿಲ್ಲ ಲಗ್ನ. ಯಾಕೆಂದರೆ ಚಂದ್ರ ಬಲಹೀನವಾಯಿತು ಅಂದರೆ ಮನಸ್ಸು ವೀಕ್ ಆಯಿತು ಅಂತ ಅರ್ಥ. ಚಂದ್ರ ದಶಮ ಸ್ಥಾನದಲ್ಲಿದ್ದರೆ ಬಲಹೀನ ಆಗಿದ್ರೂ ಕೂಡ ಶುಭ ಫಲವನ್ನು ಕೊಡುತ್ತೆ. ಸೊ ಕೆಲಸ ಈಡೇರಬೇಕು. ಸೊ ಕೆಲವೊಂದು ಜನ ಏನಾಗುತ್ತೆ, ಅಟ್ಲೀಸ್ಟ್ ಕೆಲಸನ ಆಯ್ತಲ್ಲ, ಪಾಪ ಯಾವುದೋ ಒಂದು ಊರಿಗೆ ಹೋಗ್ತಾನೆ ಒಂದು ಕೆಲಸಕ್ಕೋಸ್ಕರ, ಆ ಊರಿಗೆ ಹೋಗ್ತಾನೆ ಅಷ್ಟೇ, ಆ ಊರಿಗೆ ಹೋಗಿ ಅವನು ಹೇಳಿದ ಕೆಲಸ ಬಿಟ್ಟು ಬೇರೆ ಕೆಲಸಗಳೆಲ್ಲ ಆಗ್ತವೆ, ಅದಷ್ಟು ತೃಪ್ತಿ ಅಷ್ಟೇ, ಆದರೆ ಅಂದುಕೊಂಡ ಕೆಲಸದ್ದು ಆಗಲಿಲ್ಲ. ಅದಕ್ಕೆ ಯಾವುದೇ ಪ್ರಶ್ನೆ ಕೇಳಲಿ, ಚಂದ್ರ ಬಲವಾಗಿದ್ದರೆ ಕೆಲಸ ಆಗುವುದರ ಜೊತೆ ಮನಸ್ಸು ಕೂಡ ಸಂತೋಷವಾಗಿರ್ತದೆ, ತೃಪ್ತಿ ಆಗ್ತಾನೆ. ತೃಪ್ತಿ ಎಂಬುದು ಇಂಪಾರ್ಟೆಂಟ್. ನೆಕ್ಸ್ಟ್ 25ನೇ ಶ್ಲೋಕ, ಚತುಷ್ಪದೇ ವಾ ದ್ವಿಪದೇ ವಿಲಗ್ನೆ ಪಾಪಗ್ರಹಸ್ಥೇನ
ತದೀಕ್ಷಿತೈಶ್ಚ ಶುಭಗ್ರಹೈಸ್ತೀಕ್ಷಿತ ಏವ ವೃದ್ಧಿಂ ಧೃರಾಶಿ ಲಗ್ನೇತು ಶುಭಂ ಸಮಸ್ತಂ ಅಂತ ಹೇಳ್ತಾರೆ. ಅಂದರೆ ಪ್ರಶ್ನೆ ಲಗ್ನೆ ಮನುಷ್ಯ ಅಥವಾ ಚತುಷ್ಪಾದ ರಾಶಿಯಾಗಿ ಪಾಪಗ್ರಹ ದೃಷ್ಟಿ ಇದ್ದಲ್ಲಿ ಬಯಸಿದ ಕಾರ್ಯಗಳು ಅನೇಕ ಕಷ್ಟಗಳುಂಟಾಗ್ತದೆ. ಪ್ರಶ್ನೆ ಲಗ್ನವೇನೋ ಮನುಷ್ಯ ರಾಶಿಯಾಗಿದೆ, ಜೊತೆಯಾಗಿ ಚತುಷ್ಪಾದ ರಾಶಿಯಾಗಿ ಕೂಡ ಆದರೂ ಕೂಡ ಪಾಪಗ್ರಹಗಳೇನಾದರೂ ಲಗ್ನವನ್ನು ನೋಡಿದರೆ, ಲಗ್ನ ಚೆನ್ನಾಗಿದೆ, ಲಗ್ನಾಧಿಪತಿ ತುಂಬ ಬಲಿಷ್ಠನಾಗಿದ್ದಾನೆ, ಕೇಂದ್ರ ಕೋಣಸ್ಥಾನದಲ್ಲಿದ್ದಾನೆ, ಒಂದೇ ಒಂದು ಮಿಸ್ಟೇಕ್ ಏನಂದರೆ ಲಗ್ನವನ್ನು ಪಾಪಗ್ರಹಗಳು ನೋಡ್ತಾರೆ. ಲಗ್ನಾಧಿಪತಿ ಚೆನ್ನಾಗಿದ್ದಾನೆ, ಲಗ್ನವನ್ನು ಪಾಪಗ್ರಹಗಳು ನೋಡ್ತಾರೆ. ಆದರೆ ಏನಾಗ್ತದೆ, ಕೆಲಸ ಈಡೇರ್ತದೆ, ತುಂಬ ಕಷ್ಟ ನಷ್ಟಗಳಿಂದ ಈಡೇರ್ತದೆ, ಅತಿ ಕಷ್ಟದಿಂದ ಶ್ರಮೆಯಿಂದ ಆಗ್ತದೆ. ಅವಾಗ ಏನು ಮಾಡಬೇಕು, ತುಂಬ ಕಷ್ಟ ಶ್ರಮೆಯಿಂದ ಆಗ್ತದೆ, ಮಧ್ಯದಲ್ಲಿ ಬಿಡಬೇಡ್ರಿ. ಸ್ವಲ್ಪ ಶ್ರಮ ಆದರೆ ಭಾಳ ಜನ ಬಿಟ್ಟುಬಿಡ್ತಾರೆ, ಆದರೆ ಕಷ್ಟ ಆಗ್ತದೆ, ಆದರೂ ಕೆಲಸ ಆಗ್ತದೆ. ನಿಮಗೆ ಕೆಲಸ ಆಗೋದೇ ಉದ್ದೇಶ ಆದರೆ ಕಷ್ಟ ಬರುತ್ತೆ, ಆದರೂ ನೀವು ಹಿಂದೆ ಸರಿಬಾರದು, ಕಷ್ಟದಿಂದಾನೇ ಆಗತ್ತೆ ಅಂತ ಹೇಳಬೇಕು. ಯಾವಾಗ ಲಗ್ನಾಧಿಪತಿ ಮನುಷ್ಯ ರಾಶಿಯಾಗಿ ಬಲಿಷ್ಠನಾಗಿದ್ದು ಪಾಪಗ್ರಹಗಳೇನಾದರೂ ಲಗ್ನವನ್ನು ನೋಡಿದರೆ ಆವಾಗ ಕೆಲಸ ಆಗ್ತದೆ, ಬಟ್ ಕಷ್ಟದಿಂದ ಆಗ್ತದೆ ಅಂತ ಹೇಳಬೇಕಾಗತ್ತೆ, ಸ್ಮೂತಾಗಿ ಆಗೋದಿಲ್ಲ ಅಂತ ಹೇಳಬೇಕಾಗ್ತದೆ. ಕೊನೆಯ ಶ್ಲೋಕ ಉದಯತು ಹಿನದಿ ದಿತಿ ಭವೇತಾಂ ಯದಿ ಚ ಶುಭೈರಭಿವೀಕ್ಷಿತೌ ತದಾನಿ ಶುಭಂ ಅಶುಭಮತೋ ನ್ಯತ್ಯೇತ್ಯಜೀಷ್ಟಭೀಷ್ಟಂ ಗುಣಿಗಣ ಮೌಲಿಮಣಿ ಶಶಿಪ್ರಭೋಸ್ತು ಅಂತ ಹೇಳ್ತಾರೆ. ಕೊನೆಯದಾಗಿ ಶ್ಲೋಕ. ಪ್ರಶ್ನೆ ಲಗ್ನವನ್ನು ಮತ್ತು ಚಂದ್ರನ ಮೇಲೆ ಶುಭಗ್ರಹಗಳ ದೃಷ್ಟಿ ಇದ್ದಲ್ಲಿ ಶುಭ ಫಲವನ್ನುಂಟು ಮಾಡ್ತದೆ, ಪಾಪಗ್ರಹ ದೃಷ್ಟಿ ಇದ್ದಲ್ಲಿ ಅಶುಭ ಫಲವನ್ನುಂಟು ಮಾಡ್ತದೆ. ದಿಸ್ ಈಸ್ ದ ಸಮರೈಸ್. ಕೊನೆಗೆ ಸಮರೈಸ್ ಇದೆ. ಏನಾದರೂ ಪ್ರಶ್ನೆ ಕೇಳದೆ ಆ ಪ್ರಶ್ನೆ ಸಮಯದಲ್ಲಿ ಲಗ್ನ ಮತ್ತು ಚಂದ್ರ ಎರಡೂ ಚೆನ್ನಾಗಿದೆ ಅಂದರೆ ಶುಭಗ್ರಹಗಳ ದೃಷ್ಟಿ ಬೀಳೋದಾಗಲಿ ಶುಭ ಸ್ಥಾನಗಳಲ್ಲಿರೋದಾಗಲಿ ಆದರೆ ಕೆಲಸ ಆಗೋದ್ರ ಜೊತೆ ಸಂತೋಷ ಕೂಡ ಉಂಟಾಗ್ತದೆ. ಇಲ್ಲ ತುಂಬ ಚೆನ್ನಾಗಿದೆ, ಪ್ರಶ್ನೆ ಲಗ್ನ ಚೆನ್ನಾಗಿದೆ, ಚಂದ್ರ ಚೆನ್ನಾಗಿದೆ, ಬಟ್ ಪಾಪಗ್ರಹಗಳ ದೃಷ್ಟಿ ಇದೆ ಅಂತಂದರೆ ತುಂಬ ಕಷ್ಟದಿಂದ ಕೆಲಸ ಆಗ್ತದೆ. ಇಲ್ಲ ಪ್ರಶ್ನೆ ಲಗ್ನ ಚಂದ್ರ ಎರಡೂ ಬಲಹೀನವಾಗಿದೆ ಅಂತಂದರೆ ಕೆಲಸ ಈಡೇರೋದಿಲ್ಲ. ಇಷ್ಟು ತಿಳ್ಕೊಬೇಕು. ಸೊ ಮತ್ತೆ ಒಂದ್ಸಲ ಸೂತ್ರ ಹೇಳ್ತೀನಿ ನೋಡಿ. ಒಂದು ಕೆಲಸ ಒಂದು ಅಂದುಕೊಂಡ ಕೆಲಸ ಆಗತ್ತೆ ಅಂತ ಆಗಬೇಕಾದ್ರೆ ಲಗ್ನಾಧಿಪತಿ ಚೆನ್ನಾಗಿರಬೇಕು, ಲಗ್ನದಲ್ಲಿ ಶುಭಗ್ರಹಗಳಿರಬೇಕು, ಲಗ್ನಾಧಿಪತಿಗೂ ಲಗ್ನಗೂ ಶುಭ ಸಂಬಂಧ ಬರಬೇಕು. ಪ್ಲಸ್ ಕೆಲಸ ಆದ ಮೇಲೆ ಅದರ ಜೊತೆ ಸಂತೋಷವೂ ಆಗಬೇಕಂದ್ರೆ ಲಗ್ನಕ್ಕೆ ಯಾವ ಥರ ಬಲ ಇದೆಯೋ ಚಂದ್ರ ಕೂಡ ಶುಭ ಸ್ಥಾನದಲ್ಲಿರಬೇಕು, ಶುಭ ಗ್ರಹಗಳ ಜೊತೆ ಇರಬೇಕು, ಶುಭ ಗ್ರಹಗಳು ನೋಡಬೇಕು. ಒಟ್ಟಿಗೆ ಜೊತೆಗೆ ನೋಡಿದರೆ ಎರಡಕ್ಕೂ ಪಾಪ ಸಂಬಂಧ ಇರಬಾರದು. ಪಾಪ ಸಂಬಂಧ ಅಂತಂದ್ರೆ ಏನು? ಲಗ್ನಾಧಿಪತಿ ನೀಚ ಆಗೋದಾಗಲಿ, ಅಸ್ತಂಗತ ಆಗೋದಾಗಲಿ, 6, 8, 12 ಮನೆಯಲ್ಲಿರೋದಾಗಲಿ, ಪಾಪಗ್ರಹಗಳ ಜೊತೆ ಪಾಪಗ್ರಹಗಳ ದೃಷ್ಟಿ, ಇದೆಲ್ಲ ಕೂಡ ನೆಗೆಟಿವ್. ಇದು ಯಾವುದು ಕೂಡ ಲಗ್ನಕ್ಕಾಗಲಿ ಚಂದ್ರಗಾಗಲಿ ಆಗದೇ ಇದ್ದರೆ ಕೆಲಸ ಆಗತ್ತೆ, ಪ್ಲಸ್ ಶುಭವೂ ಆಗ್ತದೆ. ಇಲ್ಲ ಇದರಲ್ಲಿ ಲಗ್ನಾಧಿಪತಿ ಏನೋ ಚೆನ್ನಾಗಿದ್ದಾನೆ, ಆದರೆ ಲಗ್ನವನ್ನೇ ಮಾತ್ರ ಪಾಪಗ್ರಹಗಳು ನೋಡೋದಾಗಲಿ, ಲಗ್ನದಲ್ಲಿ ಪಾಪಗ್ರಹಗಳು ಇರೋದಾಗಲಿ ಆಯ್ತು ಅಂದ್ಕೊಳ್ಳಿ, ಕೆಲಸ ಆಗ್ತದೆ ಬಟ್ ಅನುಕೂಲ ಆಗೋದಿಲ್ಲ. ಸೊ ಆಪರೇಷನ್ ಸಕ್ಸಸ್, ಪೇಷಂಟ್ ಡೈಡ್ ಹಾಗಿರುತ್ತೆ. ಸೊ ಎಲ್ಲ ನಿಮಗೆ ಕೆಲಸ ಎಲ್ಲ ಅನುಕೂಲವಾಗಿ ಆಗ್ತದೆ, ನೀವು ಅಂದುಕೊಂಡಂಗೆ ಕೆಲಸ ಆಯಿತು, ಬಟ್ ಔಟ್ಪುಟ್ ಏನಿದೆ ನೀವು ಅಂದುಕೊಂಡಂಗೆ ಬರಲಿಲ್ಲ. ಅದೇ ಲಗ್ನಾಧಿಪತಿ ಚೆನ್ನಾಗಿದ್ದು ಪಾಪಗ್ರಹಗಳ ದೃಷ್ಟಿ ಇದ್ದರೆ ಕಷ್ಟದ ಮೇಲೆ ಕೆಲಸ ಆಗ್ತದೆ. ಅಸಲು ಲಗ್ನಾಧಿಪತಿಯು ಲಗ್ನಾಧಿಪತಿ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ಕೆಲಸವೇ ಆಗೋದಿಲ್ಲ ಅಂತ ಅರ್ಥ. ಸೊ ಹೀಗೆ ಈ ಮಿನಿಮಮ್ ನೋಡ್ತೀವಿ. ಇದು ಉದಾಹರಣೆಗಳಿಂದ ನೋಡುವಾಗ ಇದನ್ನು ಹೇಗೆ ಹೇಳಬೇಕು, ಆ ಸಮಯದಲ್ಲಿ ಏನೇನು ಕನ್ಸಿಡರ್ ಮಾಡಬೇಕು ಅಂತ ನೋಡೋಣ. ಟೋಟಲ್ ಸೂತ್ರಗಳಿಷ್ಟೆ. ಇದರಲ್ಲಿ ಮತ್ತೊಂದೇನು ಅಂತಂದರೆ, ಇದು ಶ್ಲೋಕಗಳನ್ನ ಎಕ್ಸ್ಪ್ಲೈನ್ ಮಾಡೋ ಕಾಲಕ್ಕೆ ಸಂಸ್ಕೃತದಲ್ಲೇ ಇದೆ. ಕನ್ನಡದಲ್ಲಿದ್ದರೆ ನಾವು ಕೂಡ ಓದ್ತೀವಲ್ಲ ಅಂತ ಕೆಲವೇನು ಬಂತು. ಆದರೆ ಆ ಶ್ಲೋಕವನ್ನು ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ನಮಗೆ ಬೇಕಾಗಿಲ್ಲ. ಸೊ ಅದಕ್ಕೆ ನಾನು ಸಂಸ್ಕೃತದಲ್ಲೇ ಇಟ್ಟಿದ್ದೆ. ಯಾಕಂದರೆ ಅದರ ಮೇಲೆ ಅಟೆನ್ಷನ್ ಹೋಯ್ತು ಅಂದ್ಕೊಳ್ಳಿ, ಮೇಯ್ನ್ ಪಾಯಿಂಟನ್ನು ಬಿಟ್ಟು ನಾವು ಆಲೋಚನೆ ಮಾಡಬೇಕಾದ್ರೆ ಮೇಯ್ನ್ ಅದರ ಅರ್ಥ ಅಷ್ಟೇ, ಅದರ ಶ್ಲೋಕ ಬೇಡ.
ಶ್ಲೋಕವನ್ನು ನಾವು ಓದೋ ಕಾಲಕ್ಕೆ ಜಸ್ಟ್ ಇದಕ್ಕೆ ಪ್ರಮಾಣ ಇದೆ ಅಂತ ನೀವು ತಿಳ್ಕೊಂಡ್ರೆ ಸಾಕು. ಆ ಶ್ಲೋಕವನ್ನು ಹೇಗೆ ಉಚ್ಚಾರ ಮಾಡಬೇಕು, ಹೇಗೆ ಮಾಡಬೇಕು, ಇವಾಗ ನಮ್ಮತ್ತಿಗೆ ಬೇಕಾಗಿಲ್ಲ. ಯಾಕಂದ್ರೆ ನಾವೇನು ಬೈಹಾಟ್ ಮಾಡ್ತಾ ಇಲ್ಲ. ಸ್ವರ, ಶಬ್ದ, ವ್ಯಾಕರಣ ಏನು ದೋಷ ಅದೆಲ್ಲ ಏನು ನಮ್ಗೆ ತೊಂದರೆ ಇಲ್ಲ. ನಮಗೆ ಆ ಶ್ಲೋಕ ಏನು ಹೇಳುತ್ತೆ ಅದರ ಅರ್ಥ ಬೇಕಷ್ಟೆ. ಅದರ ಅರ್ಥ ಏನು ಹೇಳುತ್ತೆ ಅದನ್ನು ಗಮನಿಸಬೇಕು, ಅದನ್ನೊಂದು ಸಿಸ್ಟಮ್ಯಾಟಿಕ್ಕಾಗಿ ಪ್ರೆಸೆಂಟ್ ಮಾಡ್ಕೊಳ್ಳಿ. ಇದು 2ನೇ ಅಧ್ಯಾಯದಲ್ಲಿ ಈ ಒಂದು ಲಾಭ, ಈ ಒಂದು ಶುಭ ಯಾವಾಗ ಆಗ್ತದೆ, ಅಶುಭ ಯಾವಾಗ ಆಗುತ್ತೆ ಅಂತ ಎಂಬುದಕ್ಕೆ ಸೂತ್ರ. ಒಟ್ಟಿಗೆ ಲಗ್ನಕ್ಕಾಗಲಿ ಚಂದ್ರಗಾಗಲಿ ಶುಭ ಸಂಬಂಧ ಬಂದರೆ ಅನುಕೂಲ ಆಗ್ತದೆ, ಪಾಪ ಸಂಬಂಧ ಬಂದರೆ ಪ್ರತಿಕೂಲ ಆಗುತ್ತೆ ಅಂತಂಬ ವಿಷಯವನ್ನು ಗಮನಿಸಿ. ಕಾಮನ್ ಪಾಯಿಂಟ್ಸ್ ಏನಿದೆ ಅದನ್ನೇ ಇಟ್ಕೊಳ್ಳಿ. ಎಲ್ಲವನ್ನ ಇದನ್ನು ಬೈಹಾಟ್ ಮಾಡೋದು ಬೇಕಾಗಿಲ್ಲ. ಕಾಮನ್ನಾಗಿ ಯಾವ ಪಾಯಿಂಟ್ಸ್ ಇದೆ ಅದನ್ನು ಮಾತಿಟ್ಟುಕೊಂಡ್ರೆ ಸಾಕು. ಲಗ್ನ ಶುಭವಾಗಿರಬೇಕು, ಚಂದ್ರ ಶುಭವಾಗಿರಬೇಕು, ಇನ್ನು ಮನುಷ್ಯ ರಾಶಿಗಳಾದರೆ ಇನ್ನೂ ಅನುಕೂಲ ಜಾಸ್ತಿ ಆಗ್ತದೆ. ಶೀರ್ಷೋದಯ ರಾಶಿ ಆದರೆ ಖಂಡಿತವೂ ಸಕ್ಸಸ್ ಆಗ್ತದೆ. ಇದನ್ನು ನೆನಪಿಟ್ಟುಕೊಂಡ್ರೆ ಸಾಕು, ಎಲ್ಲವನ್ನು ಬೈಹಾಟ್ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್ಸ್ ಮಾಡೋ ಕಾಲಕ್ಕೆ ಮತ್ತಿಷ್ಟು ವಿಚಾರಗಳನ್ನ ಇದನ್ನು ಹೇಗೆ ಇಂಪ್ಲೈ ಮಾಡಬೇಕು, ಎಲ್ಲ ಅಪ್ಲೈ ಮಾಡೋ ಕೆಲಸ ಇಲ್ಲ. ಆ ಪ್ರಶ್ನೆಗೆ ತಕ್ಕಂತೆ ಉತ್ತರವನ್ನು ನೀಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಇದು ಇವತ್ತಿನ ಪಾಠ. ಮತ್ತೆ ಮುಂದಿನ ಭಾನುವಾರ ಯಥಾ ರೀತಿ ನಾವು ಪಾಠವನ್ನು ಮುಂದುವರಿಸೋಣ. ನಾನು ಟೈಮ್ ಒಂದು ಸಲ ರಿವೈಸ್ ಮಾಡಿ ನಿಮಗೆ ಗ್ರೂಪಲ್ಲಿ ನಾನು ಅಪ್ಡೇಟ್ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಪ್ರಶ್ನೆಗಳೇನಾದರೂ ಇದ್ದರೆ ಒಂದು 5 ನಿಮಿಷದ ಕಾಲ ಕೇಳಬಹುದು. ನಮಸ್ಕಾರ, ಕೇಳಿಸ್ತಾ ಯಾರು ಹೇಳಿ, ಸ್ವಲ್ಪ ಕ್ಲಿಯರ್ ಇಲ್ಲ ವಾಯ್ಸ್. ಹಲೋ, ಕೇಳಿ. ಪ್ರಸನ್ನ ಅವರೇ, ಆ ವಾಯ್ಸ್ ಸ್ವಲ್ಪ ಯಾಕೋ ಕ್ಲಿಯರ್ ಇಲ್ಲ. ಹೇಳಿ, ಪರವಾಗಿಲ್ಲ, ಹೇಳಿ, ಅರ್ಥ ಮಾಡಿಕೊಡ್ತೆ. ಪ್ರಸನ್ನ ಅವರೇ, ನನಗೆ ಕ್ಲಿಯರಾಗಿ ಕೇಳ್ತಾ ಇಲ್ಲ. ಒಂದ್ಸಲ ರೀಕನೆಕ್ಟ್ ಮಾಡಿ ಕೇಳ್ತೀರಾ? ಡಿಸ್ಕನೆಕ್ಟ್ ಮಾಡಿ ರೀಕನೆಕ್ಟ್ ಮಾಡಿ ಮತ್ತೆ ಕೇಳಿ. ಯಾಕೋ ನನಗೆ ವಾಯ್ಸ್ ಕ್ಲಾರಿಟಿ ಬರ್ತಾ ಇದೆ. ಇನ್ಯಾರಾದ್ರೂ ಪ್ರಶ್ನೆ ಇದ್ರೂ ಕೇಳ್ಬೋದು. ನಮಸ್ಕಾರ, ಕೇಳಿ. ಓಕೆ, ಮುಂದೆ ಬರುತ್ತೆ. ಅದಕ್ಕೆ ಕೇಂದ್ರ ಸ್ಥಾನಗಳನ್ನ ಮಾಡ್ತೀವಿ. ಲಗ್ನ, ಚತುರ್ಥ, ಸಪ್ತಮ, ದಶಮ 4 ನೋಡ್ತೀವಿ. ಅದಕ್ಕೆ ಸೂತ್ರಗಳಿದ್ದಕ್ಕೆ ಅದು ಮುಂದೆ ಬರುತ್ತೆ. ಮತ್ತೆ ಕೇಳಿ. ಪ್ರಸನ್ನ ಅವರೇ, ಕೇಳಿ ಒಂದ್ಸಲ. ಕರೆಕ್ಟ್ ಆಯ್ತಾ? ಒಂದ್ಸಲ ರೀಕನೆಕ್ಟ್ ಮಾಡಿ ಕೇಳಿ, ಯಾಕಂದರೆ ವಾಯ್ಸ್ ನಂಗೆ ಕ್ಲಿಯರ್ ಬರ್ತಾ ಇಲ್ಲ. ಇನ್ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಆಯಿತು. ಸೊ ಮತ್ತೆ ನಾವು ಮುಂದಿನ ಭಾನುವಾರ ಪಾಠದಲ್ಲಿ ಮತ್ತಿಷ್ಟು ವಿಚಾರಗಳನ್ನ, 3ನೇ ಅಧ್ಯಾಯ ವಿಚಾರಗಳನ್ನ ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ನಮಸ್ಕಾರ ಪ್ರಶ್ನೆ ಅವರೇ. ಅದೇ ಪ್ರಶ್ನೆ ಕೇಳಿದ್ರೆ ನಂಗೆ ಸರಿಯಾಗಿ ಕ್ಲಿಯರಾಗಿ ಕೇಳಿಸ್ಲಿಲ್ಲ. ಕೇಳಿ. ಹೌದು, ಎರಡೂ ಅಶುಭ. ಇನ್ನೊಂದು ಮಳೆಯಲ್ಲಿ ಕೂಡ ತುಂಬ ಕಠೋರವಾಗಿ ಮಳೆ ಬಂತು ಅಂದ್ಕೊಳ್ಳಿ. ಈಗ ಸೈಕ್ಲೋನಲ್ಲಿ ನಿಮ್ಗೆ ಎರಡೂ ಇರಲ್ಲ. ಅದು ನಿಮಗೆ ತುಂಬ ಅದು ಪ್ರಕೋಪವಾಗಿದ್ದು, ಅಂದರೆ ಮಾಮೂಲಾಗಿ ಮಳೆ ಬರಬೇಕಾದ ಸಮಯದಲ್ಲಿ ಬರಲದೆ ಆ ಮಳೆ ತುಂಬ ಕಠೋರವಾಗಿತ್ತು ಅಂದ್ಕೊಳ್ಳಿ, ಅದು ಕೂಡ ಅಶುಭ ಶಕನವೇ.
ಹೌದು, ಅಶುಭನೆ ಅಶುಭನೆ. ಮಾಮೂಲಾಗಿ ಮಳೆ ಬರೋ ಸಮಯದಲ್ಲಿ ಬರ್ತಾರೆ, ಮಾಮೂಲು ಮಳೆ ನೋಡಿ, ಅದು ಒಳ್ಳೇದು. ಅದರಲ್ಲಿ ಕೂಡ ತುಂಬ ಆ ಪ್ರಶ್ನೆ ಕೇಳೋ ಸಮಯದಲ್ಲಿ ಸಿಟ್ಲು ಇದೆಲ್ಲ ಜಾಸ್ತಿ ಬರಬಾರ್ದು. ಪ್ರಶ್ನೆ ಕೇಳೋ ಸಮಯದಲ್ಲಿ ಬರಬಾರ್ದು ಅಷ್ಟೇ, ಉಳಿದ ಸಮಯದಲ್ಲಿ ಬಂದರೆ ತೊಂದರೆ ಇಲ್ಲ. ಪ್ರಶ್ನೆ ಕೇಳೋ ಸಮಯದಲ್ಲಿ ಬರಬಾರ್ದು. ಆಯ್ತು ಆಯ್ತು. ನಮೋ ನಮಃ, ಧನ್ಯವಾದ.